ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇನೆ. ಹಾಗೆ ಎಲ್ರಿಗೂ ಎಲ್ಲಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ನಮಸ್ತೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಟೋನಿ ಬ್ರದರ್ ಕಾರಣಾಂತರಗಳಿಂದ ಬರಕಾಗದೇ ಇರೋದ್ರಿಂದ ಇವತ್ತು ಲೈಫ್ ಆಫ್ ಕ್ರೈಸ್ಟ್ ನಾವು ನೋಡುವಂತರಾಗಿರೋಣ. ಸೊ ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಒಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟನ ನಾವು ಆರಂಭ ಮಾಡುವಂತರಾಗಿರೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಿಯಾದಂತ ಚಿತ್ರಾ ಸಿಸ್ಟರ್ನ ಕೇಳ್ಕೊಳ್ತೀನಿ. ಸಿಸ್ಟರ್, ಓಕೆ. ಶಾಂತಮ್ಮ ಸಿಸ್ಟರ್, ಒಂದು ಓಪನಿಂಗ್ ಪ್ರೇಯರ್ ಮಾಡಿ ಸಿಸ್ಟರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ಪರಿಶುದ್ಧ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀವಪ್ಪ. ಕರ್ತನು ಒಡೆಯನು ರಕ್ಷಕನು ವಿಮೋಚಕನಾಗಿರುವ ನಮ್ಮ ಪರಲೋಕ ತಂದೆ, ಅಗಮ್ಯದ ಬೆಳಕಲ್ಲಿರುವ ಆತನೇ ನಿಮಗೆ ಸ್ತೋತ್ರಪ್ಪ. ತಂದೆ, ಈ ಸಂಜೆ ವೇಳೆಯಲ್ಲಿ ಈಗ ತಂದೆ ಸಭೆಯಾಗಿ ನಮ್ಮನ್ನ ಕರ್ತನೆ ಚಿಕ್ಕ ಹಿಂಡಾಗಿ ನಮ್ಮನ್ನ ಒಟ್ಟುಗೂಡಿಸಿದಂತ ದೇವರೇ ನಿಮಗೆ ಸ್ತೋತ್ರ. ಹೌದು ತಂದೆ, ಕೂಡಿ ಬಂದಿರುವಂತ ಎಲ್ಲಾ ನನ್ನ ಸಹೋದರ ಸಹೋದರಿಯರು, ಇನ್ನೂ ಬರ್ಬೇಕಾಗಿರುವಂತವ್ರು ಎಲ್ಲಾರು ತಕ್ಕ ಸಮಯದಲ್ಲಿ ಬಂದು ಅಪ್ಪ ನಿನ್ನ ವಾಕ್ಯವನ್ನು ಕೇಳುವಂತೆ ದೇವರೇ ಎಲ್ಲಾರ್ಗೂ ಸಹಾಯ ಮಾಡ್ಬೇಕೆಂದು ಪ್ರಾರ್ಥಿಸ್ತೀನಿ ತಂದೆ. ಈಗ ಲೈಫ್ ಆಫ್ ಕ್ರೈಸ್ಟ್ ಕರ್ತನೆ ಮಾಡುವಂತ ನಿನ್ನ ಮಗನು ಇದುವರೆಗೂ ನಿನ್ನ ಕೃಪಾಹಸ್ತದಿಂದ ಕಾಯ್ದು ಕಾಪಾಡಿರುವ ದೇವರಾಗಿದ್ದೀರಾ. ಇನ್ನು ಮುಂದೇನು ತಂದೆಯಾದ ದೇವರೇ ರಕ್ಷಿಸಿ ನಡೆಸುವಂತ ದೇವರು ನಿಮಗೆ ಸ್ತೋತ್ರ ಉಂಟಾಗಲ್ಲಪ್ಪ. ಅದೇ ರೀತಿ ಕೂಡಿ ಬರುವಂತ ಎಲ್ಲಾ ಸಹೋದರ ಸಹೋದರರು ಅಪ್ಪ ತಂದೆಯದೇ ಬಲಪಡಿಸಿ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ತಂದೆ ಅಪ್ಪ, ನಾವು ಎಡಕ್ಕೂ ಬಲಕ್ಕೂ ತಿರುಗದಾಗೆ ಈ ಶೋಧನೆಯನ್ನು ಕರ್ತನೆ ಇರುವಾಗಲೂ ನಾವು ಜಯಿಸಿ ಕರ್ತನೆ ಅಪ್ಪ, ನಾವು ಚಿಕ್ಕ ಹಿಂಡಲ್ಲಿ ಒಬ್ಬೊಬ್ಬರಾಗಿದ್ದು ನಿನ್ನನ್ನು ಮಹಿಮೆ ಪಡಿಸುವಂತ ಮಕ್ಕಳಲ್ಲಿದ್ದೇವೆ. ಆ ಮಕ್ಕಳಾಗುವಂತೆ ನಮ್ಮನ್ನ ಒಬ್ಬೊಬ್ಬರನ್ನು ಆಶೀರ್ವದಿಸ್ಬೇಕೆಂದು ಪ್ರಾರ್ಥಿಸುತ್ತಾ, ಇನ್ನು ಅನಾರೋಗ್ಯದಲ್ಲಿ ಯಾರಿದ್ದಾರೋ ಸಹೋದರ ಸಹೋದರಿಯಲ್ಲಿ ಒಬ್ಬೊಬ್ಬರು ನಿಮ್ಮ ನೆನಪಲ್ಲಿ ತರ್ತಾ ಇದ್ದೀನಿ ಸ್ವಾಮಿ. ಕರ್ತನು ರಕ್ಷಕನು ವಿಮೋಚಕನಾಗಿರುವಂತ ನಮ್ಮ ಪರಿಶುದ್ಧ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೀನಿ ನನ್ನ ಪರಲೋಕ ಜೀವವುಳ್ಳ ತಂದೆ, ಆಮೇನ್. ಹಲೋ ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಆಮೇನ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕ್ರಿಸ್ತನಾಮದಲ್ಲಿ ವಂದನೆಗಳು. ಪ್ರಿಯ ಸಹೋದರ ಮತ್ತು ಸಹೋದರರೇ, ತಂದೆಯ ದೇವರ ಒಂದು ಮಹಾಕೃಪೆಯಿಂದ ಬೆಳಗಿನಿಂದ ಸಾಯಂಕಾಲದವರೆಗೂ ನಮ್ಮನ್ನ ಕಾದು ಕಾಪಾಡಿ ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ಅಲ್ಪ ಸಮಯ ತಂದೆಯ ದೇವರ ಒಂದು ವಿಚಾರ, ಯೇಸು ಕ್ರಿಸ್ತರ ಒಂದು ವಾಕ್ಯಗಳನ್ನ ಧ್ಯಾನಿಸುವಂತ ಒಂದು ಸುಮಧುರವಾದಂತಹ ಸಮಯನ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ದಿನ ಸಾಂಗ್ಸ್ ಆಫ್ ಸಾಲೋಮನ್ ಅನ್ನೋ ಒಂದು ಪಾಠ ಇರೋದಿಲ್ಲ. ಅದರ ಬದಲಾಗಿ ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಪಾಠ ನಡೆಯುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಕಳೆದ ಕ್ಲಾಸ್ನಲ್ಲಿ ನಾವು ನೋಡಿರೋ ಪ್ರಕಾರ ಲೈಫ್ ಆಫ್ ಕ್ರೈಸ್ಟ್ ಪಾರ್ಟ್ 2 ಪೇಜ್ ನಂಬರ್ 212 ಕನ್ನಡದಲ್ಲಿ. ಸೊ 212ರಿಂದ ನಾವು ಹೊಸ ಒಂದು ಪಾಠ ನಾವು ನೋಡ್ತಾ ಇದೀವಿ. ಈ ಒಂದು ಪಾಠ ಬಂದು ಪ್ರಿಯರೇ, ಗಲಿಲಾಯದಲ್ಲಿ ನಡೆದಿರುವಂತ ಒಂದು ಘಟನೆ. ಈ ಒಂದು ಹಬ್ಬ, ಗಲಿಲಾಯದಲ್ಲಿ ಒಂದು ಹಬ್ಬ ನಡೀತಾ ಇರುತ್ತೆ. ಆ ಒಂದು ಹಬ್ಬದ ವಿಚಾರದಲ್ಲಿ ಯೇಸು ಕ್ರಿಸ್ತರ ಭೇಟಿ ಆದಾಗ ಅಲ್ಲಿ ನಡೆದಿರುವಂತ ಒಂದು ಘಟನೆನ ನಾವು ಮತ್ತಾಯ, ಲೂಕ, ಯೋಹಾನರಲ್ಲಿ ಓದಿದ್ವಿ. ಇದರ ಆಧಾರವಾಗಿ ರಿಫರೆನ್ಸ್ ನಲ್ಲಿ 4701 ಬರೆದಿರುವಂತ ಒಂದು ಪಾಠನ ಈ ದಿನ ನಾವು ಅಧ್ಯಯನ ಮಾಡಬೇಕಾಗಿರ್ತೀವಿ. ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಒಂದು. ಲೂಕ 9ನೇ ಅಧ್ಯಾಯ 51ರಿಂದ 56ನೇ ವಚನ. ಯೇಸು ತಾನು ಪರಲೋಕವನ್ನೇರುವ ದಿವಸಗಳು ತುಂಬುತ್ತಾ ಬರುವಾಗ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸು ದೃಢ ಮಾಡಿಕೊಂಡು
ತನ್ನ ಮುಂದಾಗಿ ದೂತರನ್ನು ಕಳಿಸಿದನು. ಲೂಕ 9ನೇ ಅಧ್ಯಾಯ 51ನೇ ವಚನ. ಈ ವಾರದ ಪಾಠವು ನಮ್ಮ ಕರ್ತನು ತನ್ನ ಶಿಲುಬೆಯ ಮರಣಕ್ಕೆ ಸ್ವಲ್ಪ ಸಮಯದ ಹಿಂದೆ ಗಲಿಲಾಯದಿಂದ ಯೆರೂಸಲೇಮಿಗೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ನಡೆದ ಒಂದು ಘಟನೆಗೆ ಸಂಬಂಧಿಸಿದಾಗಿರುವುದು. ತನ್ನ ಸಮಯವು ಬಂದಿರುವುದನ್ನು ಆತನು ತಿಳಿದುಕೊಂಡಿದ್ದನು. ತನ್ನ 3.5 ವರ್ಷದ ಯಜ್ಞಾರ್ಪಿತವಾದ ಜೀವಿತವನ್ನು ಪೂರ್ಣಗೊಳ್ಳಬೇಕಿತ್ತು. ಆ ದಿವ್ಯ ಬೋಧಕನು ಪೂರ್ಣವಾಗಿ ಧೈರ್ಯದಿಂದಿದ್ದನು. ಅನುಕಂಪದಿಂದ ತನ್ನ ಸ್ಥಿತಿಯನ್ನು ಅರಿತಿದ್ದರೆಂಬ ಅರ್ಥದಲ್ಲಿ ಜನಾಂಗದವರಲ್ಲಿ ಯಾರೂ ಆತನೊಡನೆ ಇರಲಿಲ್ಲ. ನಿಜ, ಆತನು ತನ್ನ ಕಾರ್ಯವು ಪೂರ್ಣಗೊಳ್ಳುವುದನ್ನು ಮತ್ತು ಅದು ಸಮೀಪಿಸಿರುವುದೆಂಬುದರ ವಿಷಯವಾಗಿ ತನ್ನ 12 ಮಂದಿಗೆ ಮುಂತಿಳಿಸಿದನು. ಆದರೆ ಅವರು ಮೋಶೆಯ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಗ್ರಂಥಗಳಲ್ಲಿ ಆತನ ವಿಷಯವಾಗಿ ಬರೆದಿರುವುದನ್ನು ನಂಬುವುದರಲ್ಲಿ ಮಂದಹೃದಯರಾಗಿದ್ದರು. ಅವರ ಮನಸ್ಸುಗಳು ಸಹಜವಾಗಿ ಮೆಸ್ಸಿಯನ ವಿಷಯವಾಗಿ ಹೇಳಿದ ವೈಭವದ ಸಂಗತಿಗಳನ್ನು ಗ್ರಹಿಸಿಕೊಂಡಿತ್ತು. ಅವರು ಆತನ ಮಹಿಮೆಯುಳ್ಳ ರಾಜ್ಯದ ಮತ್ತು ತಾವು ಆ ಮಹಿಮೆಯಲ್ಲಿ ಆತನ ಜೊತೆ ಸೇರುವುದನ್ನು ಆಲೋಚಿಸುವುದರಲ್ಲಿ ಬಹುವಾಗಿ ಮಗ್ನರಾಗಿದ್ದು, ಇದೇ ಸ್ಪಷ್ಟತೆಯಲ್ಲಿ ಮುಂತಿಳಿಸಿರುವ ಆತನ ಶ್ರಮ, ಸಂಕಟ ಮತ್ತು ನಿಂದಪಮಾನಗಳ ವಿಷಯವಾದ ಪ್ರವಾದನೆಗಳನ್ನು ಗಮನಿಸುವುದರಲ್ಲಿ ವಿಫಲರಾಗಿದ್ದರು. ಹೀಗೆಯೇ ಅವರು ಒಡೆಯನ ಮರಣದ ವಿಷಯವಾದ ಆತನ ಸ್ವಂತ ಮಾತುಗಳನ್ನು ಕಡೆಗಣಿಸಿದ್ದರು. ಆತನು ಕೆಲವು ಸಂಗತಿಗಳನ್ನು ಸಾಂಕೇತಿಕವಾಗಿಯೂ ಉತ್ಕೃಷ್ಟವಾಗಿಯೂ ಅದ ರೀತಿಯಲ್ಲಿ ಹೇಳುತ್ತಿರುವನೆಂದು ಅವರು ನೆನೆಸಿದ್ದರು. ಹಾಗೂ ಪೇತ್ರನು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಹೇಳಿ ಆತನನ್ನು ಗದರಿಸುವ ಪ್ರಯತ್ನವನ್ನು ಸಹ ಮಾಡಿದ್ದನು ಎಂಬುದೇ. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸೊ ಇವತ್ತು ನಾವು ಒಂದು ವಿಶೇಷವಾದಂತಹ ಒಂದು ಸಂಗತಿಯ ಒಂದು ಪಾಠನ ನಾವು ನೋಡ್ತಾ ಇದ್ವಿ. ನೋಡಿ, ಯೇಸು ಕ್ರಿಸ್ತರು ಇನ್ನೇನ್ ಮರಣದ ಒಂದು ಸಮಯಕ್ಕೆ ಹೋಗ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಗಲಿಲಾಯದಿಂದ ಯೆರೂಸಲೇಮಿಗೆ ಪ್ರಯಾಣನ ಸಾಗಿಸ್ತಾ ಇದ್ದಾರೆ. ಅದಾದ್ಮೇಲೆ ಅವರು ಹೆಚ್ಚು ಕಮ್ಮಿ ಅಂತಂದ್ರು ಪ್ರಿಯರೇ 3.5 ವರ್ಷಗಳ ಕಾಲ ಆಲ್ರೆಡಿ ಅವ್ರು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿರುವಂತ ಒಂದು ಸಂಗತಿಯಾಗಿತ್ತು. ತನ್ನ ಜೀವನದ ಒಂದು ಕಡೆ ದಿನಗಳಲ್ಲಿ ಯೇಸು ಕ್ರಿಸ್ತರು ತನ್ನ ಮರಣದ ಸ್ಥಿತಿಗತಿಗಳನ್ನ ಜನಾಂಗದವರು ಈ ರೀತಿ ನನ್ನನ್ನ ಹಿಂಸೆ ಪಡಿಸ್ತಾರೆ ಅನ್ನೋದನ್ನೆಲ್ಲನೂ ಕೂಡ ಈ ಶಿಷ್ಯಂದಿರ ಹತ್ರ ಬಿಚ್ಚಿಟ್ರು. ಆದ್ರೆ ಈ ಒಂದು ಮಾತು ಬರೀ ಯೇಸು ಕ್ರಿಸ್ತರ ಬಾಯಿಂದ ಬಂದಿರೋದಲ್ಲ ರೀ. ಪ್ರವಾದಿಯಾದಂತ ಮೋಶೆ, ಧರ್ಮಶಾಸ್ತ್ರದಲ್ಲೂ ಇನ್ನು ಹಲವಾರು ಜನರು ಪ್ರವಾದಿಗಳೆಲ್ಲರೂ ಕೂಡ ಇದ್ರ ಬಗ್ಗೆ ಬರ್ದಿದ್ರು. ಇದನ್ನೆಲ್ಲ ಅವ್ರಿಗೆ ಆಲ್ರೆಡಿ ಲಿಖಿತವಾಗಿದ್ರು ಕೂಡ ಅವ್ರ ಮನಸ್ಸು ಅಷ್ಟು ಏನಾಗಿತ್ತು ಅಂತಂದ್ರೆ ಮಂದತೆ ಇತ್ತು ಪ್ರಿಯರೇ. ಆದ್ರಿಂದ ಅವರು ಇದ್ರ ಬಗ್ಗೆ ಅಷ್ಟೊಂದು ಫೋಕಸ್ ಹಾಕೋದೇ ಆಗ್ಲಿ, ಇದ್ರ ಬಗ್ಗೆ ಅಷ್ಟೊಂದು ಆಲೋಚನೆಗಳನ್ನ ತಿಳ್ಕೊಳ್ಳೋದೇ ಆಗ್ಲಿ, ಈ ಮಾತುಗಳನ್ನ ಅವ್ರು ಏನ್ ಮಾಡಿದ್ರು ಅಂದ್ರೆ ಅಸಡ್ಡೆನ ಮಾಡ್ಬಿಟ್ಟಿದ್ರು. ಅದು ಅಲ್ಲದೆ ಯೇಸು ಕ್ರಿಸ್ತರ ಒಂದು ಮರಣದ ಒಂದು ವಿಷಯದ ಸಂಗತಿನ ಅವ್ರು ಏನ್ ಮಾಡಿದ್ರು ಅಂದ್ರೆ ಕಡೆಗಣಿಸ್ಬಿಟ್ಟಿದ್ರು. ಇಲ್ಲಪ್ಪ, ಯೇಸು ಕ್ರಿಸ್ತ ನಮ್ ಜೊತೆನೆ ಇರ್ತಾರೆ. ಈಗ ರೋಮ್ ಸರ್ಕಾರನ ಬೆಳೆಸ್ಬಿಟ್ಟು ರೋಮ್ ಸರ್ಕಾರಕ್ಕಿಂತ ದೊಡ್ಡದಾಗ ಒಂದ್ ಸರ್ಕಾರನ ಓಪನ್ ಮಾಡಿ ನಾವ್ 12 ಜನಕ್ಕೆ ಒಳ್ಳೊಳ್ಳೆ ಒಂದು ಇಲಾಖೆಗಳನ್ನೆಲ್ಲ ಕೊಟ್ಟು ನಾವು ಎಂಪರರ್ ಆಗ್ತೀವಿ ಅನ್ನೋ ಒಂದು ಆಲೋಚನೆಯಲ್ಲಿ ಶಿಷ್ಯಂದಿರಿದ್ರು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಅವರ ಒಂದು ಯೇಸು ಕ್ರಿಸ್ತನ ಹಿಂಬಾಲನೆ ಮಾಡಿರೋ ಒಂದು ಆಲೋಚನೆನೇ ಇದಾಗಿತ್ತು. ಆದ್ರೆ ಇದೆಲ್ಲ ಪ್ರಿಯರೇ, ಇದು ಅಲ್ಲದಂತಾನೆ ಪೇತ್ರನ್ ಏನ್ ಅನ್ಬಿಟ್ಟ ಅಂತಂದ್ರೆ ಯೇಸು ಕ್ರಿಸ್ತನಿಗೆ ಗದರಿಸ್ಬಿಡ್ತಾನೆ. ಯಾವ ರೀತಿ ಅಂತಂದ್ರೆ, ಸ್ವಾಮಿ, ದೇವ್ರು ನಿಮ್ನ ಕಾಯ್ಲಿ, ನೀವೆಂದಿಗೂ ಈ ತರ ಅನಾಹುತಕ್ಕೆ ಹೋಗಾಕ್ಬಾರ್ದು ಅನ್ನೋ ತರ ಮಾತಾಡಿ ಗದರಿಸ್ಬಿಟ್ಟಿರ್ತಾನೆ. ಇದೆಲ್ಲ ಸಂಗತಿನ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನಮ್ಗೆ ಎಚ್ಚರಿಕೆಯಾದಂತ ಒಂದು ಸಂಗೀತನ ಈ ಒಂದು ಪಾಠದಲ್ಲಿ ತಿಳಿಸ್ತಾ ಇದಾರೆ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ದಿವ್ಯಾ ಸಿಸ್ಟರ್ ರೀಡ್ ಮಾಡ್ತೀರಾ? ಸಮಾರ್ಯದವರು ಸೇರಿಸಿಕೊಳ್ಳದೆ ಹೋದದ್ದು. ಯಾಕೋಬ ಮತ್ತು ಯೋಹಾನರು ತಂಡದವರಿಗೆ ಆಹಾರ ಸಾಮಗ್ರಿಗಳನ್ನು ಕೊಳ್ಳುವುದಕ್ಕೆ ಸಮಾರ್ಯ ಪಟ್ಟಣಕ್ಕೆ ಭೇಟಿ ನೀಡಿದ್ದ ವಿಷಯವಾಗಿ ಬೇರೊಂದು ವಿವರಣೆಯನ್ನು ತಿಳಿಸುತ್ತದೆ. ಸಮಾರ್ಯದವರು ಅವರ ಗುರುತು ಹಿಡಿದು ಆ ದಿವ್ಯ ಬೋಧಕನು
ಸಮಾರ್ಯದವರಿಗೆ ಮಾನ್ಯತೆ ನೀಡಿ ಅವರಲ್ಲಿರುವ ರೋಗಿಗಳನ್ನು ಸ್ವಸ್ಥ ಮಾಡುವನೋ ಅಥವಾ ಯಹೂದ್ಯರು ಸಾಮಾನ್ಯವಾಗಿ ತಮ್ಮನ್ನು ನಡೆಸಿಕೊಳ್ಳುವಂತೆ ಅಂದರೆ ಕರುಣೆ ಇಲ್ಲದವನಾಗಿ ನಡ್ಕೊಳ್ಳುವನೋ ಎಂದು ವಿಚಾರಿಸಿದರು. ಅವರು ಎರಡನೆಯ ವಿಷಯವನ್ನು ನಂಬಿದ್ದರು. ಈ ದಿವ್ಯ ಬೋಧಕನು ಯಹೂದ್ಯರಿಗೆ ಮಾತ್ರ ಕಳುಹಿಸಲ್ಪಟ್ಟಿರುವನಾಗಿದ್ದು ಅವರಲ್ಲಿನ ಅಸ್ವಸ್ಥರನ್ನು ಗುಣಪಡಿಸಲು ಇಲ್ಲಿ ನಿಲ್ಲುವುದಿಲ್ಲ, ಯಾಕೆಂದರೆ ಆತನು ತಪ್ಪಿಸಿಕೊಂಡಿರುವ ಕುರಿಗಳಂತಿರುವ ಇಸ್ರಾಯೇಲ್ಯರ ಮನೆತನದವರಿಗೆ ಹೊರತು ಮತ್ತಾರ ಬಳಿಗೂ ಕಳುಹಿಸಲ್ಪಟ್ಟವನಲ್ಲ ಎಂದು ಅಪೋಸ್ತಲರು ಅವರಿಗೆ ಮುಚ್ಚುಮರೆಯಿಲ್ಲದೆ ಹೇಳಿದರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೆರೂಸಲೇಮ್ ಅನ್ನೋ ಒಂದು ಜಾಗದಲ್ಲಿ ಏನಾಗಿತ್ತು ಅಂತ ಯಹೂದಿಗಳು ಇದ್ರು, ಸಮಾರ್ಯದವರು ಇದ್ರು. ಈಗ ನಾವು ನೋಡ್ಬೇಕು, ರಿಯಲ್ ಇಸ್ರೇಲ್ ನಲ್ಲೂ ಕೂಡ ಈಗ ನೊವೆಡೆ ಇಸ್ರೇಲ್ ನಲ್ಲೂ ಕೂಡ ಪ್ಯಾಲೆಸ್ಟೈನ್ಸ್ ಅವರು ಇದ್ದಾರೆ, ಜೂಯಿಶ್ ಅವರು ಕೂಡ ಇದಾರಲ್ಲ, ಅದೇ ತರ ಪ್ರಿಯರೇ. ಇಲ್ಲಿ ಯಾಕೋಬ್ ಮತ್ತೆ ಯೋಹಾನ ಏನ್ ಕೆಲಸ ಅಂತಂದ್ರೆ ಎಲ್ಲಾ ತರ ಆಹಾರಗಳನ್ನ ಸಂರಕ್ಷಿಸೋದು, ತರೋದು, ಪಟ್ಟಣಕ್ಕೆ ಹೋಗೋದು, ಭೇಟಿ ಮಾಡೋದು, ಇದನ್ನೆಲ್ಲ ತರೋ ಕೆಲಸ ಅವ್ರದ್ದು. ಈ ವ್ಯವಹಾರಗಳನ್ನೆಲ್ಲ ಮಾಡೋದು ಅಂದ್ರೆ ಏನು, ವ್ಯಾಪಾರ ವ್ಯವಹಾರದಲ್ಲಿ ಅಂಗಡಿ ಮಳಿಗೆಗಳನ್ನೆಲ್ಲ ಮಾಡಿಕೊಂಡು ದಿನಸಿ ಎಲ್ಲ ಮಾರುವಂತ ಒಂದು ಸಂಗತಿ ಯಾರದು ಅಂತಂದ್ರೆ ಸಮಾರ್ಯದವರು ಹೆಚ್ಚಾಗಿ ಈ ಒಂದು ಕರ್ತವ್ಯನ ನಿಭಾಯಿಸ್ತಾ ಇದ್ರು. ಈಗಿರ್ಬೇಕಾದ್ರೆ ಅವರಲ್ಲೂ ಕೂಡ ಕೆಲವರು ಅನಾರೋಗ್ಯದಲ್ಲಿದ್ರು, ಅಸ್ವಸ್ಥದಲ್ಲಿದ್ರು, ಕೆಲವರು ತುಂಬಾ ಮಾನಸಿಕವಾಗಿ ತೊಂದರೆಯಲ್ಲಿದ್ರು. ಅಪೋಸ್ತಲರ್ಸ್ಗಳನ್ನೆಲ್ಲ ನೋಡ್ಬಿಟ್ಟು ನೋಡಿ ಇವ್ರ ಗುರುನೇ ಏನ್ ಮಾಡ್ತಾ ಇದಾರೆ ಅಂದ್ರೆ ಯಹೂದಿಗಳಿಗೆಲ್ಲ ಗುಣನ ಪಡಿಸಿ ಒಳ್ಳೇದನ್ನ ಮಾಡ್ತಾ ಇದಾರೆ, ಹಾಗೇನೆ ನಮಗೂ ಕೂಡ ಮಾಡುವಂತ ಒಂದು ಅವಕಾಶಗಳು ಇದೆಯಾ ಅನ್ನೋ ತರ ವಿಚಾರಣೆ ಮಾಡ್ತಾರೆ. ಅದರಲ್ಲಿ ಸ್ಥಿರಚಿತ್ತವಾಗಿ ಕಡ್ಡಿ ತುಂಡಾಗೋ ತರ ಪರ್ಫೆಕ್ಟ್ ಆಗಿ ಏನ್ ಹೇಳ್ತಾರೆ ಅಂತಂದ್ರೆ ಯಾಕೋ ಶಿಷ್ಯಂದಿರು ತಪ್ಪು ಹೋದ ಕುರಿಗಳನ್ನ ಹುಡ್ಕೊಂಡು ಮಾತ್ರ ಬಂದಿರೋದು ಮೆಸ್ಸಿಯ ಅನ್ನೋ ರೀತಿಯಲ್ಲಿ ಸ್ಪಷ್ಟನೆ ಕೊಟ್ಟು ಇದು ಒಂದು ಅವಕಾಶನ ಯಹೂದಿಗಳಿಗೆ ಮಾತ್ರ ಅನ್ನೋ ಒಂದು ಸಂಗತಿನ ಇಲ್ಲಿ ತಿಳಿಸ್ತಾರೆ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ಸಂತೋಷ್ ಬ್ರದರ್ ರೀಡ್ ಮಾಡ್ತೀರಾ? ರೀಡ್ ಮಾಡ್ತೀನಿ ಬ್ರದರ್. ನೀವೆಂತ ಮನೋಭಾವಗಳವ್ರು ಅಲ್ಲಿಂದ ರೀಡ್ ಮಾಡ್ಬೇಕಾ ಬ್ರದರ್? ಬ್ರದರ್ ವಾಯ್ಸ್ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ಹೌದಾ? ಸಮಾರ್ಯದವರು ಪ್ರತಿರೋಧಿಸಿ ಅಲ್ಲಿ. ಓಕೆ ಸರ್, ಆಯ್ತು. ಸಮಾರ್ಯದವರು ಪ್ರತಿರೋಧಿಸಿ ಕೋಪಗೊಂಡದ್ದು ಸಹಜವೇ. ಅವರು ಹೇಳಿದ್ದು ಸರಿಯೇ. ನೀವು ಯಾವ ಜನರಿಗೆ ಉಪದೇಶಿಸುತ್ತೀರೋ ಮತ್ತು ಯಾರನ್ನು ಗುಣಪಡಿಸುತ್ತೀರೋ ಅವರಿಂದಲೇ ರೊಟ್ಟಿಯನ್ನು ಕೊಂಡುಕೊಳ್ಳಿ. ಭಕ್ತರಾದ ಯೋಹಾನ ಯಾಕೋಬರ ಈ ಬಗ್ಗೆ ಬಹುವಾಗಿ ಕುಪಿತರಾದರು. ಯೇಸುವು ದಿವ್ಯ ಬೋಧಕನಲ್ಲವೇ? ಆತನು ಮೆಸ್ಸಿಯನಲ್ಲವೇ? ಹೀಗಿರುವಲ್ಲಿ ಆತನ ದಯೋಪಕಾರವನ್ನು ಅಂಗೀಕರಿಸಿಕೊಳ್ಳದವರ ವಿಷಯವಾಗಿ ದೇವರ ಚಿತ್ತವನ್ನು ನಿರ್ಧರಿಸುವ ಹಕ್ಕು ಆತನು ಹೊಂದಿದ್ದಾನಲ್ಲವೇ? ಇವುಗಳಿಗೆ ಉತ್ತರವಾಗಿ ಅವರು ಯೇಸುವಿನ ಬಳಿಗೆ ಬಂದು ವಾಸ್ತವಾಂಶವನ್ನು ವಿವರಿಸಿ, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ಕೇಳಿದರು. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರ, ನಾವು ಮುಖ್ಯವಾಗಿ ಈ ಒಂದು ಪಾಠದ ಒಂದು ಅಂತ್ಯದ ಒಂದು ವಿಚಾರಕ್ಕೆ ನಾವು ಬರ್ತಾ ಇದೀವಿ. ಎಸ್ಪೆಷಲಿ ಏನಾಗುತ್ತೆ ಅಂತಂದ್ರೆ ಈಗ ಮಾರೋರು ಕೊಳ್ಳೋದು ಇವೆಲ್ಲ ಸಹಜವಾಗಿ ನಡೆಯುವಂತ ಒಂದು ಸಂಗತಿ ಆಗಿತ್ತು ಇಸ್ರೇಲ್ ಜನಾಂಗ ಮಧ್ಯದಲ್ಲಿ. ಮಾರೋರು ಯಾರಾಗಿದ್ರು ಅಂತಂದ್ರೆ ಬಹುತೇಕ ಸಮಾರ್ಯದವ್ರು ಆಗಿದ್ರು. ಇಸ್ರೇಲ್ ಜನರು ಇದ್ರು, ಬಟ್ ಎಲ್ಲಾ ತರ ಒಂದು ಆಹಾರ ಸಿಗುವಂತದ್ದು. ನೋಡಿ ಇಲ್ಲಿ ಉಲ್ಲೇಖ ಮಾಡ್ತಾರೆ ರೊಟ್ಟಿ ಅಂತ ಅಂದ್ಬಿಟ್ಟು. ಸಮಾರ್ಯದವ್ರು ಕೇಳ್ತಾರೆ, ನೋಡಿ ನಿಮ್ಮ ಕರ್ತರು ನಮ್ಗೇನಾದ್ರು ಮೆಸ್ಸಿಯ ಏನಾದ್ರು ನಮ್ಗೇನಾದ್ರು ಅವಾಗ ಒಳ್ಳೆ ರೀತಿ ಏನೋ ಮಾಡದೆ ಹೋಗಿದ್ರೆ ಮಾಡೋದು ಯಾರಿಗೂ ಒಳ್ಳೇದ್ ಮಾಡ್ತಾ ಇದಾರೆ? ಇಸ್ರೇಲ್ ಜನಾಂಗದವ್ರ ಹತ್ರ ತಾನೆ. ಹಂಗಂದ್ರೆ ಅಲ್ಲೇ ಹೋಗಿ ಎಲ್ಲಾ ತರ ನೀವು ರೊಟ್ಟಿ ಆಹಾರ ಬೇರೆ ಏನಾದ್ರು ತಗೊಳ್ಳೋದಿದ್ರೆ ತಗೊಳ್ಳಿ ಅನ್ನೋ ತರ ಹೇಳ್ಬಿಡ್ತಾರೆ ಪ್ರಿಯರೇ. ಈ ಮಾತನ್ನ ಕೇಳಿ ತುಂಬಾ ಬೇಜಾರಾಗ್ಬಿಡುತ್ತೆ. ಯಾರಿಗೆ ಅಂತಂದ್ರೆ ಯೋಹಾನಂಗೆ ಯಾಕೋಬನ್ಗೆ ತುಂಬಾ ಬೇಜಾರಾಗ್ಬಿಡ್ತದೆ. ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಏನಿದು
ನಮ್ ಕರ್ತರು ಮಾಡಲ್ಲ ಅಂತ ಆದ್ಮೇಲೆ ಮಾಡಲ್ಲ. ಆಗಿರ್ಬೇಕಾದ್ರೆ ಇವ್ರಿಗೇನು ಅದೇ ಬೇರೆ ಟಾಪಿಕ್, ಈ ತರ ನಾವು ಹಣ ಕೊಟ್ಬಿಟ್ಟು ಈ ತರ ಆಹಾರನ ತಗೊಳ್ಳೋದೇ ಬೇರೆ ಟಾಪಿಕ್ ಆಗಿದೆ, ಇದ್ರನ್ನೆರಡನ್ನೂ ಕೂಡ ಒಂದು ಮಾಡಿ ನಮ್ಗೆ ಒಂಥರ ಅಸಡ್ಡೆ ಮಾಡ್ತಾ ಇದಾರಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದ್ ಸ್ವಲ್ಪ ಇದಾಗ್ಬಿಡುತ್ತೆ. ಯೂಶಲಿ ಏನಾಗುತ್ತೆ ಅಂತಂದ್ರೆ ಪ್ರಿಯರೇ, ಈಗ ನೀವ್ ಏನ್ ಮಾಡ್ತಾ ಇರ್ತೀರ ಅಂದ್ರೆ ರೆಗ್ಯುಲರ್ ಆಗಿ ಏನಾದ್ರು ಒಂದು ಐಟಮ್ ನ ತಗೊಂತಾ ಇರ್ತೀರ ಅನ್ಕೊಳ್ಳಿ. ಐಟಮ್ ನ ಡೆಲಿವರಿ ಮಾಡ್ತಿರೋಂತ ವ್ಯಕ್ತಿ ನಿಮ್ಗೆ ವಿರುದ್ಧವಾಗಿ ಏನಾದ್ರು ಮಾತಾಡ್ಬಿಟ್ರೆ, ನಿಮ್ಮಲ್ಲಿ ನ್ಯಾಯ ಇದ್ರೂ ಕೂಡ ಅವರಲ್ಲಿ ಅನ್ಯಾಯದ ರೀತಿಯನ್ನ ಮಾತಾಡ್ಬಿಟ್ರೆ ನಮ್ಗೆ ಹೆಂಗಾಗುತ್ತೆ, ತುಂಬಾ ಕೋಪ ಬಂದ್ಬಿಡುತ್ತೆ ಅಲ್ವಾ. ಹಾಗೇನೆ ಶಿಷ್ಯಂದಿರಿಗೂ ತುಂಬಾ ಕೋಪ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಯೇಸು ಕ್ರಿಸ್ತ ಹತ್ರ ಬಂದ್ಬಿಟ್ಟು, ನೋಡಿ ಸ್ವಾಮಿ ಈ ತರ ಎಲ್ಲ ನಡೀತು, ಈಗ ಹಿಂಗೆಲ್ಲ ಆಯ್ತು ಘಟನೆ, ಈಗ ನೋಡಿ ಅವ್ರಿಗೆ ಹೆಂಗಾದ್ರೂ ಮಾಡಿ ನೀವು ಆಕಾಶದಿಂದ ಬೆಂಕಿ ಬಂದು ಅವ್ರನ್ನ ನಾಶ ಮಾಡೋ ತರ ಏನಾದ್ರು ವ್ಯವಸ್ಥೆ ಮಾಡೋದಕ್ಕೆ ಆಗುತ್ತಾ ಅನ್ನೋ ತರ ಪ್ರಶ್ನೆ ಕೇಳ್ಬಿಡ್ತಾರೆ ಪ್ರಿಯರೇ. ನೋಡಿ ಅವರ ಒಂದು ಆಲೋಚನೆ ಮತ್ತೆ ಅವರ ಒಂದು ವಿಚಾರ ಯಾವ ಮಟ್ಟಿಗೆ ಇತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾದಲ್ಲಿ ನೋಡೋಣ ನೋಡಿ. ನೀವು ನೀವೆಂಥ ಮನೋಭಾವ ಉಳ್ಳವರಾಗಿದ್ದೀರೆಂದು ನಿಮಗೆ ತಿಳಿಯದು. ಒಡೆಯನ ಪ್ರತ್ಯುತ್ತರವನ್ನು ನಾವು ತೀರಾ ಕುತೂಹಲದಿಂದ ಆಲಿಸುವವರಾಗಿದ್ದೇವೆ. ನಾವು ದೇವರ ಕ್ರಮವಿಧಿಗಳನ್ನು ಒಂದು ಕಾಲದಲ್ಲಿ ವೀಕ್ಷಿಸಿದಂತೆ ಆ ದಿವ್ಯ ಬೋಧಕನು ಅಪೋಸ್ತಲರಿಗೆ ಹೀಗೆ ಹೇಳುವುದು ಸರಿ ಎಂದು ತೋಚುತ್ತಿತ್ತು. ಮನಸ್ಸಿಗೆ ತಂದುಕೊಳ್ಳದಿರಿ. ನನ್ನ ಪ್ರಿಯ ಶಿಷ್ಯರೇ, ಸ್ವಲ್ಪ ಕಾಲ ತಡೆಯಿರಿ. ಆ ಸಮಾರ್ಯದವರೆಲ್ಲರೂ ಸತ್ತು ಹೋಗುವರು ಮತ್ತು ಪರಲೋಕದಲ್ಲಿರುವ ನಮ್ಮ ತಂದೆಯು ಅವರನ್ನು ನಿತ್ಯ ಯಾತನೆ ಕೊಡುವುದಕ್ಕಾಗಿ ಸೈತಾನನಿಗೆ ಒಪ್ಪಿಸುವನು. ನಿತ್ಯ ಯಾತನೆಯನ್ನು ಹೋಲಿಸಿದಾಗ ಈ ಸಂದರ್ಭದಲ್ಲಿ ನೀವು ಪ್ರಸ್ತಾಪಿಸುವ ಕೆಲವು ನಿಮಿಷಗಳ ಕಾಲ ಅವರ ಪಟ್ಟಣವನ್ನು ಸುಡುವುದು ಏನೂ ಅಲ್ಲ. ನಮ್ಮ ಪ್ರಿಯ ಶಿಷ್ಯರೇ, ನಿಮ್ಮ ಮನೋಭಾವವನ್ನು ಶ್ಲಾಘಿಸುವವನಾಗಿದ್ದೇನೆ. ಅದು ದೇವರಲ್ಲಿರುವಂಥದ್ದು. ನಿಮ್ಮ ವಶದಲ್ಲಿರುವವರೆಲ್ಲರನ್ನು ಸುಟ್ಟು ಬೇಯಿಸಲು ಬಯಸುವವರಾಗುವಿರಿ. ಇದಕ್ಕಾಗಿ ನಾನು ನಿಮ್ಮನ್ನು ಪ್ರಶಂಸಿಸುತ್ತೇನೆ. ನಿಮ್ಮ ದೇವರನ್ನು ಹೀಗೆ ಅನುಸರಿಸುವುದರಲ್ಲಿ ಮುಂದುವರೆದು ನಿಮ್ಮಂತೆ ಯೋಚಿಸದಿರುವ ನಿಮ್ಮ ಸಹಜೀವಿಗಳಲ್ಲಿ ಸಾಧ್ಯವಿದ್ದವರೆಲ್ಲರನ್ನು ಯಾತನೆ ಪಡುವವರಾಗುವಂತೆ ಮಾಡಿ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯಿಂದ ನೋಡಿ ಕೋಪಗೊಂಡಂತ ಶಿಷ್ಯ ಎಲ್ಲ ಸ್ಥಿತಿಗತಿಗಳನ್ನ ತಿಳಿಸಿದಾಗ ಯೇಸು ಕ್ರಿಸ್ತ ಏನಾದ್ರು ಅಂತಂದ್ರೆ ಅವ್ರಿಗೆ ಒಂದು ಇಷ್ಟ ಆಗೋ ತರ, ಅವ್ರಿಗೆ ಒಂದು ಮನಸ್ಸು ಹೋಲ್ಸೋ ತರ ಯೇಸು ಕ್ರಿಸ್ತರು ಮಾತಾಡಲಿಲ್ಲ ಪ್ರಿಯರೇ. ಸಮಾಧಾನ ಕೊಡ್ತಾರೆ. ಅವ್ರ ಮೇಲೆ ಪ್ರೀತಿ ಅನ್ನೋ ಒಂದು ಮನೋಭಾವನ ವೃದ್ಧಿ ಆಗ್ಲಿ ಅನ್ನೋ ತರ ಅವ್ರಿಗೆ ಒಂದೊಳ್ಳೆ ರೀತಿಯಲ್ಲಿ ಸಾಂತ್ವನ ಕೊಟ್ಟು, ಪರಲೋಕ ತಂದೆ ದೇವರು ಸಮಾರ್ಯದವ್ರನ್ನ ಯಾವ ರೀತಿ ಶ್ಲಾಘಿಸ್ತಾರೆ ಅನ್ನೋದನ್ನೆಲ್ಲನೂ ಕೂಡ ತಿಳಿಸಿ ಅವ್ರಿಗೆ ಸಮಾಧಾನನ ಏರ್ಪಾಟ್ನ ಮಾಡೋದನ್ನ ನಾವು ನೋಡ್ತೀವಿ. ಕಂಟಿನ್ಯೂ ಮಾಡಿ ಅದನ್ನೇ. ಇದು ಆ ದಿವ್ಯ ಬೋಧಕನ ಉತ್ತರವಾಗಿದ್ದೇ ಇಲ್ಲ. ದೇವರಿಗೆ ಸ್ತೋತ್ರ. ಆತನ ಉಪದೇಶವು ಇದಕ್ಕೆ ತದ್ವಿರುದ್ಧವಾಗಿ ಅನುಕಂಪವೂ ಪ್ರೀತಿಪೂರ್ಣವೂ ಕರುಣೆಯುಳ್ಳದ್ದೂ ಆಗಿತ್ತು. ಆತನು ತಂದೆಯ ಮನೋಭಾವದಲ್ಲಿದ್ದು ಅದನ್ನು ಅರ್ಥ ಮಾಡಿಕೊಂಡು ಪರಿಪೂರ್ಣವಾಗಿ ಅದನ್ನು ಅನುಸರಿಸುವವನಾಗಿದ್ದನು. ಅವರ ವಿಚಾರಣೆಗೆ ಉತ್ತರವಾಗಿ ಯೇಸುವು ತಿರುಗಿಕೊಂಡು ಅವರನ್ನು ಗದರಿಸಿ, ನೀವೆಂಥ ಆತ್ಮಕ್ಕೆ ಅಧೀನರಾಗಿದ್ದೀರೆಂದು ನಿಮಗೆ ತಿಳಿಯದು. ಮನುಷ್ಯಕುಮಾರನು ಮನುಷ್ಯನ ಪ್ರಾಣಗಳನ್ನು ನಾಶ ಮಾಡುವುದಕ್ಕೆ ಬಂದವನಲ್ಲ, ರಕ್ಷಿಸುವುದಕ್ಕೆ ಬಂದವನು ಎಂದು ಹೇಳಿದನೆಂದು ನಾವು ಓದುತ್ತೇವೆ. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಸೋದಂತ ರಜಲ್ ಬ್ರದರ್ ಅವರು ನಮ್ಗೆ ಟ್ವಿಸ್ಟ್ ಮಾಡೋ ತರ ಹೇಳ್ತಾ ಇದಾರೆ ಆಂಕ್ಲಿಂಗ್ ಅಲ್ಲಿ. ಕಾಂಟೆಕ್ಸ್ಟ್ ನಲ್ಲಿ ನಾವು ಓದ್ಬೇಕಾದ್ರೆ ಏನ್ ಅವ್ರಿಗೆ ಮನ್ಸು ಹೋಲ್ಸೋ ತರ ಮಾತಾಡಿದ್ರ ಅಂದ್ರೆ ಇಲ್ಲ ರೀ. ಅವ್ರಿಗೆ ಮನ್ಸು ಹೋಲ್ಸೋ ತರ ಒಂದು ಪ್ರೀತಿಯನ್ನು ಮನೋಭಾವನ ವೃದ್ಧಿಸಿ, ಅದಾದ್ಮೇಲೆ ಅವರಲ್ಲಿ ಇನ್ನೂ ಆವೇಶನ ನೋಡಿ ಅವ್ರನ್ನ ಗದರಿಸಿ ಅವ್ರ ಆಲೋಚನೆಗಳನ್ನ ಸ್ಥಿತಿಗತಿಗಳನ್ನೆಲ್ಲಾನು ಕೂಡ ಬದಲಾಯಿಸ್ತಾರೆ ಪ್ರಿಯರೇ. ಯಾಕೆ ಅಂತಂದ್ರೆ ಈ ತಂದೆಯ ದೇವರು ಯೇಸು ಕ್ರಿಸ್ತರು ಮನುಷ್ಯ ಕುಮಾರರು ಏನ್ ಮಾಡಿದ್ರು ಅಂದ್ರೆ ಎಲ್ಲರ ಪ್ರಾಣನ ಉಳಿಸ್ಬೇಕು ಅಂತಾನೆ ಬಂದಿರೋದು ಪ್ರಿಯರೇ. ಅವರು ವರ್ಗ ಮಾಡಿ ಒಂದು ಜನಾಂಗ ಆಗಿ ಬೇರೆ ಬೇರೆ ಮಾಡಿ ಅದರಲ್ಲಿ ವೇದ ಭಾವನ ತಂದಿಟ್ಟು
ಒಬ್ಬರನ್ನ ನಾಶ ಮಾಡೋದು ಇನ್ನೊಬ್ಬರನ್ನ ಸಂರಕ್ಷಿಸುವಂತ ಒಂದು ನೀಚ ಸ್ವಭಾವ ತಂದೆ ದೇವರಲ್ಲಿ ಇರ್ಲಿಲ್ಲ ರೀ. ಅವರಲ್ಲಿ ಇದ್ದಂಥದ್ದೆಲ್ಲ ಕೂಡ ಏನಾಗಿತ್ತು ಅಂತಂದ್ರೆ ಪ್ರೀತಿ, ಕ್ಷಮಿಸುವಂತ ಒಂದು ಗುಣಭಾವ, ಎಲ್ಲಾ ರೀತಿಯಲ್ಲೂ ಕೂಡ ಸಹಿಸ್ಕೊಳ್ಳುವಂತ ಒಂದು ಮನಸ್ಥಿತಿ, ಇದು ತಂದೆ ದೇವರಲ್ಲಿ ಹೇರಳವಾಗಿ ಹೆಚ್ಚಳವಾಗಿ ಇದ್ದದ್ದನ್ನ ಯೇಸು ಕ್ರಿಸ್ತನ್ ನೋಡಿ ಈ ರೀತಿ ಇರ್ಬೇಕು ನೀವು ಅಂದ್ಬಿಟ್ಟು ಅವ್ರಿಗೆ ಈ ರೀತಿ ಇರ್ಬೇಕು ಅಂತ ಹೇಳಿ ಅವ್ರಿಗೆ ಒಳ್ಳೆ ಒಂದು ಮನೋಭಾವನ ಕೊಟ್ಟು ಒಂದೊಳ್ಳೆ ಮನಸ್ಥಿತಿನ ರೂಪಿಸುವಂತ ಒಂದು ಅವಕಾಶನ ತಂದೆ ಏರ್ಪಾಟ್ ಮಾಡ್ತಾರೆ ಪ್ರಿಯರು. ಇದೇ ತರಾನೇ ಯೇಸು ಕ್ರಿಸ್ತನು ಕೂಡ ಶಿಷ್ಯಂದ್ರ ಮಧ್ಯದಲ್ಲಿ ಈ ಒಂದು ಮನೋಭಾವನ ಹುಟ್ಟೋ ತರ ಮಾರ್ಪಾಟ್ ಮಾಡಿದ್ದಾರೆ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಬ್ರದರ್ ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡ್ತೇನೆ. ಓಕೆ, ದಿವ್ಯಾ ಸಿಸ್ಟರ್ ರೀಡ್ ಮಾಡಿ. ರಕ್ಷಕ ಶ್ರೇಷ್ಠನು. ಯೇಸುವಿನ ದಿನದಲ್ಲಿ ಪಾಲೆಸ್ತೀನದಲ್ಲಿ ಮಾತನಾಡುತ್ತಿದ್ದ ಭಾಷೆಯು ಅರಾಮ್ಯರ ಸಿರಿಯ ಭಾಷೆಯಾಗಿತ್ತು. ದಿವ್ಯ ಬೋಧಕನ ಬಿರುದುಗಳಲ್ಲಿ ರಕ್ಷಕನೆಂಬುದು ಒಂದು, ಮತ್ತು ಇದು ಅರಾಮ್ಯರ ಭಾಷೆಯಲ್ಲಿ ಜೀವದಾಯಕನು ಎಂಬುದನ್ನು ಸೂಚಿಸುತ್ತದೆ. ಯೇಸುವು ಬರುವುದಕ್ಕೆ ಮೊದಲು ಇಡೀ ಲೋಕವೆಲ್ಲ ಖಂಡನೆಗೆ ಒಳಗಾಗಿತ್ತು. ಅವರಿಗೆ ಹೆಚ್ಚಾದ ಖಂಡನೆಯನ್ನು ಮಾಡುವುದಕ್ಕೆ ಆತನು ಬರಲಿಲ್ಲ, ಆದರೆ ಅವರು ತನ್ನ ಮೂಲಕ ಜೀವವನ್ನು ಹೊಂದಬೇಕೆಂದು ಬಂದನು. ಯೋಹಾನ 10ನೇ ಅಧ್ಯಾಯ 10ನೇ ವಚನ, 3ನೇ ಅಧ್ಯಾಯ 17ನೇ ವಚನ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ರಕ್ಷಕನ ಶ್ರೇಷ್ಠತೆ ಏನು ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಒಂದು ಶ್ರೇಷ್ಠವಾದಂತಹ ಒಂದು ಮನಸ್ಥಿತಿ ಏನಾಗಿತ್ತು ಅಂದ್ರೆ ಇದುವರೆಗೂ ಕೂಡ ಈ ಒಂದು ವಿಚಾರನ ಇನ್ನೂ ಕೂಡ ಯಾರು ಅರ್ಥನೆ ಮಾಡ್ಕೊಳಕ್ ಆಗ್ತಾ ಇಲ್ಲ ನೋಡಿ. ಆಗಿದ್ದಂತ ಸಮಾರ್ಯದವರು ಪ್ಯಾಲೆಸ್ಟೈನ್ ಆಗಿ ಬದಲಾಗಿದ್ರು. ಈಗಿರುವಂತ ಜನಾಂಗ ಈಗ ನವೆಡೆ 2026 ಅಲ್ಲೂ ಕೂಡ ನಾವು ನೋಡ್ಬೇಕಾದ್ರೂ ಕೂಡ ಇಸ್ರೇಲ್ ನಲ್ಲಿ ಪ್ಯಾಲೆಸ್ಟೈನ್ಸ್ ಅವರಿದ್ದಾರೆ. ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರದೇ ಆದಂತ ಒಂದು ತತ್ವಜ್ಞಾನಗಳಿಂದ ನಡ್ಕೊಂತಾ ಇದ್ದಾರೆ. ಅವ್ರದೇ ಆದಂತ ಒಂದು ಪುರಾವೆಗಳಿಂದ ಇಸ್ರೇಲ್ ಜನಾಂಗನ ಓಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಇಸ್ರೇಲ್ ಜನರು ಆ ರೀತಿ ಇಲ್ಲ ರೀ. ಅವರ ಪೂರ್ವಜಕರ ಒಂದು ನೆಲೆನ ಇಸ್ರೇಲ್ನ ಉಳಿಸ್ಕೊಳ್ಳೋದ್ರಲ್ಲಿ ಎಷ್ಟೆಲ್ಲಾ ಪ್ರಯಾಸ ಪಡ್ತಾ ಇದ್ದಾರೆ ಅಂತಂದ್ರೆ ಈಗ ನಾವು ದಿನನಿತ್ಯವೂ ಕೂಡ ಅನುದಿನವೂ ನೋಡ್ತಾ ಇದೀವಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ಯುದ್ಧದ ಒಂದು ಸನ್ನಿವೇಶಗಳಲ್ಲೇ ಆಗ್ಲಿ, ಯುದ್ಧದ ಒಂದು ಮಾರ್ಪಾಟಿನ ಒಂದು ವಿಚಾರದಲ್ಲೇ ಆಗ್ಲಿ, ಇಸ್ರೇಲ್ ಎಷ್ಟು ಭಾಗವಹಿಸ್ತಾ ಇದೆ ಅಂತಂದ್ರೆ ಮೇಲ್ಗಡೆ ಇರೋ ಲೆಬನಾನ್ ನಿಂದ ಹಿಡ್ಕೊಂಡು ಸಿರಿಯಾ, ಇರಾಕ್, ಇರಾನ್ ಯಾವ ದೇಶವನ್ನು ಕೂಡ ಬಿಡ್ತಾ ಇರಲ್ಲ. ಈಗಿರ್ಬೇಕಾದ್ರೆ ಯೇಸು ಕ್ರಿಸ್ತರ ಆಗ ನೋಡಿದಂತ ಒಂದು ಘಟನೆಗೂ ಈಗ ನಡೀತಿರುವಂತ ಒಂದು ಘಟನೆಗೂ ತದ್ವಿರುದ್ಧವಾಗಿದೆಯಲ್ಲ ಅಂತ ನಾವು ಬಿಂಬಿಸ್ಬೋದು. ಇಲ್ಲ ರೀ, ಎಲ್ರಲ್ಲೂ ಕೂಡ ಯೇಸು ಕ್ರಿಸ್ತರು ಎದುರು ನೋಡಿದೇನು ಗೊತ್ತಾ ಪ್ರೀತಿ ಪ್ರಿಯರೇ. ದಾಯನ ಕೊಡ್ಬೇಕು ಅಂದ್ರೆ ಜೀವನ ಅವ್ರಿಗೆ ಕಳೆದೋಗೋ ತರ ಮಾಡೋದಲ್ಲ, ಅಂದ್ರೆ ಸರ್ವನಾಶ ಅವ್ರಿಗೆ ಅವಕಾಶ ಕೊಟ್ಟು ಅವ್ರಿಗೆ ತಿತ್ಕೊಳ್ಳೋಂತ ಒಂದು ಮನೋಭಾವ ಕೊಡೋದು ಅಂತ ಏನಾಗಿದೆ ಅಂತಂದ್ರೆ ಈ ಒಂದು ಯುದ್ಧದ ವಾತಾವರಣಗಳಲ್ಲಿ ಹಲವಾರು ಮಂದಿ ಏನಾಗ್ತಾ ಇದಾರೆ ಅಂತಂದ್ರೆ ಪಾಠನ ಕಲಿತಾ ಇದಾರೆ. ಹಲವಾರು ಮಂದಿ ಇನ್ನೂ ಕಲಿಬೇಕಾಗಿದೆ. ಇನ್ನು ವಿಶೇಷವಾದಂತ ಒಂದು ಆಜ್ಞೆಯ ವಿಧಿಗಳು, ಇನ್ನೂ ವಿಶೇಷವಾದಂತ ರೀತಿಯಲ್ಲಿ ದೇವರ ಒಂದು ಆಜ್ಞೆಗಳೆಲ್ಲ ನೆರವೇರೋದಿದೆ ಪ್ರಿಯರೇ. ಅದೆಲ್ಲ ನೆರವೇರ್ಬೇಕು ಅಂತಂದ್ರೆ ಕೆಲವೊಂದು ಯುದ್ಧದ ಒಂದು ಸನ್ನಿವೇಶ ನಡೆವೇರ್ಲೇಬೇಕು. ನೋಡಿ, ಒಂದು ವಾಕ್ಯದಲ್ಲೂ ಕೂಡ ನಮ್ಗೆ ನೋಡ್ತೀವಿ. ಯೋಹಾನ 10:10 ಓದಿ. ಓದ್ಲಾ ಬ್ರದರ್? ಓದಿ ಸಿಸ್ಟರ್. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಮೇವು ಇರಬೇಕೆಂತಲೂ ಜೀವ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಥ್ಯಾಂಕ್ ಯು ಸಿಸ್ಟರ್. ನೋಡಿ ಪ್ರೀತಿಯ ಸೋದರ ಮತ್ತು ಸೋದರರೇ, ಈಗ ಕಳ್ಳ, ಈಗ ನೀವೆಲ್ಲ ಮನೇಲಿ ಇರ್ತೀರ ಅನ್ಕೊಳ್ಳಿ. ಈಗ ನಿಮ್ ಮನೆಗೆ ಏನಾದ್ರು ನೀವು ಮಲಗಿರೋ ಸಂದರ್ಭದಲ್ಲಿ ಕಳ್ಳ ಬಂದ ಅನ್ಕೊಳ್ಳಿ. ಒಂದು ಆಲೋಚನೆ ಏನಪ್ಪಾ, ಅಯ್ಯೋ ಪಾಪ ಇವ್ರ ಮನೇಲಿ ಅದಿಲ್ಲ ಇದಿಲ್ಲ, ಅಯ್ಯೋ ಇವ್ರಿಗೆ ಡಿಸ್ಟರ್ಬ್ ಮಾಡ್ಬಾರ್ದು ಅನ್ನೋ ತರ ಏನಾದ್ರು ಅನ್ಕೊಂಡ್ ಬರ್ತಾನ? ಇಲ್ಲ ರೀ.
ಏನಿದೆಯೋ ಅದನ್ನ ದೋಚ್ಬಿಡೋಣ, ಏನಿದೆಯೋ ಅದನ್ನ ಎತ್ಕೊಂಡು ಹೊಂಟೋಗ್ಬಿಡೋಣ. ಅಡ್ಡಕ್ ಬಂದವ್ರಿಗೆ ಏನಾದ್ರೂ ಒಂದು ತೊಂದರೆ ಮಾಡ್ಬಿಟ್ಟು ನನ್ ಜೀವನ ಉಳಿಸ್ಕೊಬಿಡೋಣ ಅನ್ನೋ ತರನೇ ಇರ್ತದೆ ಪ್ರಿಯರೇ. ಆದ್ರೆ ಯೇಸು ಕ್ರಿಸ್ತರು ಹಂಗಲ್ಲ ರೀ. ಅವ್ರದ್ದು ಏನಿದೆ ಅದನ್ನೆಲ್ಲ ಕಳ್ಕೊಂಡು ನಮಗೋಸ್ಕರ ಎಲ್ಲಾನು ಕೂಡ ಕೊಡೋದಕ್ಕೆ ಸಿದ್ಧರಾಗಿದ್ರು ಪ್ರಿಯರೇ. ಈಗ್ಲೂ ಕೂಡ ಅದೇ ಒಂದು ಸ್ಥಾನದಲ್ಲೇ ನಿಂತಿದ್ದಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಲೋಕದಲ್ಲಿ ಮನುಷ್ಯನ ಒಂದು ಸ್ವಾರ್ಥತೆ ಯಾವ ರೀತಿ ಹೆಚ್ಚಾಗಿದೆ ಅಂತಂದ್ರೆ ಯುದ್ಧದ ವಾತಾವರಣಕ್ಕೆ ತಿರುಗಿದೆ. ಆದ್ರೆ ಯೇಸು ಕ್ರಿಸ್ತನ ಒಂದು ಮನಸ್ಸಿನ ಆಶೆ ಏನಾಗಿದೆ ಅಂದ್ರೆ ಮನುಕುಲನ ಬದುಕಿಸ್ಬೇಕು, ಜೀವಿಸೋದಕ್ಕೆ ಅವ್ರಿಗೆ ಅರ್ಹತೆನ ಕೊಡಬೇಕು ಅನ್ನೋದೇ ಕ್ರಿಸ್ತನ ಒಂದು ಶ್ರೇಷ್ಠವಾದಂತ ಒಂದು ಗುಣ. ಇನ್ನೊಂದು ವಾಕ್ಯ ಓದೋಣ. ಯೋಹಾನ 3ನೇ ಅಧ್ಯಾಯ 17ನೇ ವಚನ ಓದಿ. ವೆಂಕಟೇಶ್ ಬದರ್ ಲೈನ್ ಅಲ್ಲಿ ಇದ್ದೀರಾ? ವೆಂಕಟೇಶ್ ಬದರ್. ಓಕೆ, ಬೇರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ರೀಡ್ ಮಾಡ್ತೀನಿ. ಓದಿ ನಡೀತಾ ಸಿಸ್ಟರ್. ಯೋಹಾನ 3:17. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಗೆ, ಈಗ ಲೋಕ ಏನಾಗಿದೆ ಅಂದ್ರೆ ಬರೀ ತೀರ್ಪು ರೀ, ಬರೀ ತೀರ್ಪು ಮಾಡ್ತಾ ಇದೆ. ನೀವ್ ಹಂಗ್ ಮೋಸ ಮಾಡಿದ್ರಿ, ನೀವು ನಮ್ಗೆ ಹಿಂಗ್ ಮೋಸ ಆಯ್ತು, ನಿಮ್ಮಿಂದ ನಮ್ಗೆ ತೊಂದರೆ ಆಗುತ್ತೆ ಅನ್ನೋ ಒಂದೇ ಒಂದು ತೀರ್ಪಿನಿಂದ ನಮ್ಮಿಂದ ನಿಮ್ಗೆ ಅನುಕೂಲ ಆಗ್ಬೇಕು ಅನ್ನೋ ತರ ಒಂದೇ ಒಂದು ತೀರ್ಪಿನಿಂದನೇ ಏನಾಗ್ತದೆ, ಎಲ್ರು ತೀರ್ಪು ಮಾಡೋದಕ್ಕೋಸ್ಕರ ಯುದ್ಧದಕ್ಕೆ ಹೊಡೆದೋಗ್ಬಿಟ್ಟಿದ್ದಾರೆ. ಆದ್ರೆ ಯೇಸು ಕ್ರಿಸ್ತರು ತೀರ್ಪು ಮಾಡಕ್ ಬಂದಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರ. ಇಡೀ ಲೋಕಕ್ಕೆ ರಕ್ಷಣೆ ಕೊಡಬೇಕು. ಮನುಷ್ಯ ಈ ಒಂದು ಈ ಯಾವ ರೀತಿ ಬದುಕಿನಲ್ಲಿ ಇದ್ದಾನೆ ಅಂತಂದ್ರೆ ಪ್ರಿಯ ಸೊಟ್ಟಿದ್ದಾರೆ ನೋಡಿ. ತಂದೆ ದೇವರು ಮತ್ತೆ ಯೇಸು ಕ್ರಿಸ್ತರು ಆದಾಮ ಅವಳನ್ನ ಸೃಷ್ಟಿ ಮಾಡಿದಾಗ ಆಗ್ಲೂ ಕೂಡ ಏನು ಪಾಪ ಮಾಡದೆ ಹೋಗಿದ್ರು ಕೂಡ ಅದೇ ತರ ಇನ್ನು ಸಿಸ್ಟಮ್ಯಾಟಿಕ್ ಆಗಿ ಭೂಲೋಕ ನಡೆಯೋದಕ್ಕೆ ಸಾಧ್ಯತೆ ಇರ್ತಿತ್ತು. ಬಟ್ ಆ ರೀತಿ ಆಗೋದಕ್ಕೆ ಬಿಡ್ಲಿಲ್ಲ. ಮನುಷ್ಯನ ಒಂದು ಸ್ವಭಾವದ ಒಂದು ಗುಣ ಏನಾಗಿತ್ತು ಅಂತಂದ್ರೆ ಒಂದು ತಪ್ಪಾದಂತ ಮಾರ್ಗ ಹೊಂಟೋಗ್ತು. ಅದು ನನ್ನ ಬೇರೆ ಒಂದು ಚಾಪ್ಟರ್ ಆಗ್ಬೋದು. ಆದ್ರೆ ಈಗ್ಲೂ ಕೂಡ ಇದೇ ಒಂದು ಮಾರ್ಗದಿಂದ, ಸ್ವಾರ್ಥತೆ ಅನ್ನೋ ಒಂದು ಮಾರ್ಗದಲ್ಲಿ ಮನುಷ್ಯ ಕುಲ ನಡೀತಾ ಇದೆ ಪ್ರಿಯರೇ. ಈ ಒಂದು ತೀರ್ಪಿನಲ್ಲೇ ಇದೆ. ಆದ್ರೆ ಈ ಒಂದು ತೀರ್ಪು ತಂದೆ ದೇವರಿಗೆ ಆಗ್ಲಿ ಯೇಸು ಕ್ರಿಸ್ತರಿಗೆ ಆಗ್ಲಿ ಈ ರೀತಿ ಇಲ್ಲ ರೀ. ಎಲ್ರಿಗೂ ಒಂದು ಪಾಠನ ಕಲಿಸಿ ಮುಂದೆ ಬರುವಂತ ದಿನದಲ್ಲಿ ಕ್ರಿಸ್ತನ ಒಂದು 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ, ಅಂತ್ಯ ಕಾಲದಲ್ಲಿ ಎಲ್ರಿಗೂ ಕೂಡ ಏನಾಗುತ್ತೆ ಅಂತಂದ್ರೆ ಸರಳವಾದಂತ ರೀತಿಯಲ್ಲಿ ಪರಲೋಕ ಯಾವ ರೀತಿ ಇದೆಯೋ ಆ ರೀತಿ ಒಂದು ವಿಶೇಷವಾದಂತ ಒಂದು ಸ್ಥಾನಮಾನನ ಈ ಒಂದು ಭೂಲೋಕದಲ್ಲೂ ಕೂಡ ಕೊಡ್ತಾರೆ. ದಿವ್ಯಾ ಸಿಸ್ಟರ್ ಕಂಟಿನ್ಯೂ ಮಾಡ್ಬಿಡ್ತೀರಾ? ಓಕೆ ಬ್ರದರ್. ಅವರು ಜೀವ ಹೊಂದಿರಲಿಲ್ಲವೇ? ಇಲ್ಲ. ಮಾನವರೆಲ್ಲರ ಜೀವವು ತಂದೆಯಾದ ಆದಾಮನ ಅವಿಧೇಯತೆಯ ಮೂಲಕವಾಗಿ ಕಳೆದು ಹೋಗಿತ್ತು. ಇದರ ಪರಿಣಾಮವಾಗಿ ಮಾನವರೆಲ್ಲರೂ ಸಾಯುತ್ತಿರುವರು. ಒಬ್ಬ ಜೀವದಾಯಕನು, ಅಂದರೆ ಮರಣದಿಂದ ನಿತ್ಯ ಯಾತನೆಯಿಂದಲ್ಲ, ರಕ್ಷಿಸುವವನ ಅಗತ್ಯತೆ ಇತ್ತು. ರಕ್ಷಕನ ಮೊದಲನೇ ಕಾರ್ಯವು ಕಲ್ವಾರಿಯಲ್ಲಿ ಮಾಡಿದ ವಿಮೋಚನಾ ಕಾರ್ಯ. ಆತನ ಎರಡನೇ ಕಾರ್ಯವು ತನ್ನೊಡನೆ ಆ ರಾಜ್ಯದಲ್ಲಿ ಸಹಭಾಗ್ಯರಾಗಲು ತನ್ನ ಸಭೆಯನ್ನು ಆದುಕೊಳ್ಳುವುದು. ಆತನ ಮೂರನೇ ಕಾರ್ಯವು ಆದಾಮನು ಮತ್ತು ಅವನ ಸಂತತಿಯವರೆಲ್ಲರನ್ನು ಪಾಪ ಮರಣಗಳಿಂದ ರಕ್ಷಿಸುವುದು. ಅಂದರೆ ಅವರನ್ನು ತಂದೆಯಾದ ಆದಾಮನ ಅವಿಧೇಯತೆಯ ಮೂಲಕವಾಗಿ ಆತನ ಮಕ್ಕಳು ಪಾಪದಲ್ಲಿ ಹುಟ್ಟಿದವರಾಗಿ ಅನೀತಿಯಲ್ಲಿ ರೂಪುಗೊಂಡಿರುವುದಲ್ಲದೆ ಅವರ ತಾಯಂದಿರು ಅವರನ್ನು ಪಾಪದಲ್ಲಿ ಹಡೆದ ಪರಿಣಾಮವಾಗಿ ಬಂದ ಮಾನಸಿಕ, ನೈತಿಕ ಹಾಗೂ ಶಾರೀರಿಕವಾದ ಹೀನಸ್ಥಿತಿಯಿಂದ ರಕ್ಷಿಸುವುದು. ಸಭೆಯ ರಕ್ಷಣೆಯು ಒಂದು ಮಹಾಕಾರ್ಯ. ಕ್ರಿಸ್ತನ ಮೊದಲಗಿತ್ತಿಯಾಗುವ ಅದ್ಭುತವಾದ ಸೌಭಾಗ್ಯದ ವಿಷಯವಾಗಿ ನಾವು ಕೇಳಿದ್ದೇ ಆದರೆ
ನಮ್ಮ ಕಣ್ಣುಗಳು ಕಂಡಿದ್ದೇ ಆದರೆ, ನಮ್ಮ ಹೃದಯಗಳು ದೇವರ ಕೃಪೆಯನ್ನು ಅನುಭವಿಸಿದ್ದೇ ಆದರೆ ನಾವು ಎಷ್ಟು ನಂಬಿಗಸ್ತರಾಗಿರಬೇಕು. ಆದರೂ ಕೇವಲ ಕೈ ಎಣಿಕೆಯಷ್ಟು ಆಯಲ್ಪಟ್ಟವರನ್ನು ರಕ್ಷಿಸುವುದೇ ಲೋಕವನ್ನು ಉಂಟು ಮಾಡುವುದರ ಹಾಗೂ ಲೋಕವನ್ನು ವಿಮೋಚಿಸುವುದರ ದೇವರ ಉದ್ದೇಶವೆಂದು ನಾವು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬದಲಾಗಿ ಆಯಲ್ಪಟ್ಟ ಈ ಚಿಕ್ಕ ಹಿಂಡು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲ. ಯಾಕೋಬ 1:18 ಪ್ರಕಟಣೆ 14:4 ಎಂದು ಹೇಳಲಾಗಿರುವುದು. ನಂತರದ ಫಲಗಳು ಬಹು ಸಂಖ್ಯೆಯಲ್ಲಿರುವುದೆಂಬುದನ್ನು ಇದು ಸೂಚಿಸುವುದು. ದೇವರು ಯಾರನ್ನೂ ಆತನ ವೈಯಕ್ತಿಕ ಚಿತ್ತಕ್ಕೆ ವಿರೋಧವಾಗಿ ಮರಣದಿಂದ ರಕ್ಷಿಸಿ ಜೀವಕ್ಕೆ ಸೇರಿಸುವ ಪ್ರಸ್ತಾಪನೆಯನ್ನು ಮಾಡಿಲ್ಲವಾದರೂ, ಆದಾಮನಲ್ಲಿ ಕಳೆದು ಹೋಗಿ ಯೇಸುವಿನಿಂದ ವಿಮೋಚಿಸಲ್ಪಟ್ಟ ಪ್ರತಿಯೊಬ್ಬ ಸೃಷ್ಟಿಯು ರಕ್ಷಿಸಲ್ಪಡಲು ಸತ್ಯದ ಜ್ಞಾನವನ್ನು ಪಡೆಯಬೇಕೆಂಬುದನ್ನು ಪ್ರಸ್ತಾಪಿಸಿರುವನು. ಕೇವಲ ಮನಪೂರ್ವಕವಾಗಿ ತಿದ್ದುಪಾಟು ಹೊಂದಲಾಗದವರು ಮಾತ್ರ ನಷ್ಟ ಹೊಂದಬೇಕೆಂಬುದನ್ನು ಆತನು ಪ್ರಸ್ತಾಪಿಸಿರುವನು. ಅವರಿಗಾಗುವ ನಷ್ಟವು ಜೀವದ ನಷ್ಟ. ಅಪೊಸ್ತಲನು ಪ್ರಕಟಿಸಿರುವಂತೆ ಇದು ನಿತ್ಯ ನಾಶನ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಮನುಷ್ಯ ಕುಲಕ್ಕೆ ತಂದೆ ದೇವರು ಯೇಸು ಕ್ರಿಸ್ತ ಏನ್ ಮಾಡಿದಾರೆ ಅಂದ್ರೆ ಜೀವ ಶ್ವಾಸನ ಕೊಟ್ಟು ಜೀವನ ಕೊಟ್ಟಿದ್ದಾರೆ ಪ್ರಿಯರೇ. ಆ ಜೀವ ಅವರಲ್ಲಿ ಇರ್ಲಿ ಅನ್ನೋದೇ ದೇವರ ಒಂದು ಆಲೋಚನೆ ಆಗಿತ್ತು. ತಂದೆಯಾದಂತ ದೇವರು ಮತ್ತೆ ಆದಾಮನಲ್ಲಿ ಕೊಟ್ಟಂತ ಒಂದು ವಿಶೇಷವಾದಂತ ಈ ಒಂದು ಸ್ವಭಾವವನ್ನ ಮರಣದ ಮುಖಾಂತರ ಏನಾಗ್ತಾ ಇದೆ ಅದನ್ನ ಕಳ್ಕೊಂತ ಇದ್ದಾರೆ. ಅಂದ್ರೆ ಈ ಒಂದು ಜೀವಶ್ವಾಸನ ಕೊಟ್ಟಿದ್ದಾರಲ್ಲ ಅದನ್ನ ಆದಾಮ ಇಡೀ ಲೋಕನು ಕೂಡ ಏನು 3 ಕಾರ್ಯ ಇತ್ತು ಪ್ರಿಯರೇ. ಈಗ ಜೀವ ಕೊಟ್ಟು ಜೀವ ಕಳ್ಕೊಳ್ತಿರೋಂತ ಇಡೀ ಮನುಷ್ಯ ಕುಲಕ್ಕೆ ರಿಸ್ಟೋರ್ ಮಾಡ್ಬೇಕಲ್ಲ, ಸಂರಕ್ಷಣೆ ಮಾಡ್ಬೇಕು. ಇಡೀ ಲೋಕನ ಅವರು ಮತ್ತೆ ಮೊದಲ ಒಂದು ಸ್ಥಾನಕ್ಕೆ ತರಬೇಕು ಅಂತಂದ್ರೆ ಸಂರಕ್ಷಣೆ ಮಾಡ್ಬೇಕು. ಇದಕ್ಕೆ 3 ಮುಖ್ಯವಾದಂತ ಒಂದು ಕೆಲಸ ಕಾರ್ಯಗಳು ಯೇಸು ಕ್ರಿಸ್ತನಲ್ಲಿ ತುಂಬಾ ವಿಶೇಷವಾದಂತ ರೀತಿಲಿ ಇತ್ತು. ಇದರಲ್ಲಿ ಏನಾದ್ರೂ ಒಂದು ತುಡುಕು, ಒಂದು ಅಕಲ್ಪಿತವಾದಂತ ಒಂದು ಸಂಘವೇತ ಏನಾದ್ರೂ ನಡೆಸಿದ್ರು ಅಂದ್ರೂ ಕೂಡ ಇಡೀ ಪ್ರಾಜೆಕ್ಟ್ ಏನಾಗ್ತಿತ್ತು ಅಂತಂದ್ರೆ ಡೆಮಾಲಿಷ್ ಅಂದ್ರೆ ಕೈ ಬಿಡಲ್ಪಡುವಂತ ಒಂದು ಸನ್ನಿವೇಶ. ನೋಡಿ, ಮೊದಲನೇದು ಏನಾಗಿತ್ತು, ಕಲ್ವಾರಿ ಶಿಲುಬೆಯಲ್ಲಿ ಕರೆಕ್ಟ್ ವಿಮೋಚನೆ ಆಗ್ಬೇಕು. ಅದ್ ಯಾವ ರೀತಿ ಅಂತಂದ್ರೆ ವಿಶೇಷವಾದಂತ ರೀತಿಯಲ್ಲಿ ಆಗ್ಲೇಬೇಕಾಗಿತ್ತು. ಅದ್ರಲ್ಲಿ ಒಂದು ಮಿಸ್ಟೇಕ್ ಆಗಂಗಿರ್ಲಿಲ್ಲ. ಎರಡನೇದು ಸಭೆ. 1,44,000 ಸದಸ್ಯರುಗಳು ಬೇಕಾಗಿತ್ತು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಓಕೆನಾ? ಇದು ತುಂಬಾ ಇಂಪಾರ್ಟೆಂಟ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅದಾದ್ಮೇಲೆ 3ನೇದು ಏನು ಅಂತ ನಾವು ನೋಡ್ಬೇಕಾದ್ರೆ, ಮರಣದಲ್ಲಿ ಇರೋರು ಎಲ್ರು ಪಾಪ ಮಾಡಿ ಪಾಪ ಅನ್ನೋದೆಲ್ಲ ಮೈ ತುಂಬಾ ತುಂಬಿಕೊಂಡಿರುವಂತವ್ರು ಇವ್ರಿಗೆಲ್ಲಾರ್ಗು ಕೂಡ ಪಾಪನ ಬಿಡಿಸೋದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಪಾಪದಿಂದ ಹುಟ್ಟಿರುವಂತವ್ರು ಇವ್ರನ್ನೆಲ್ಲ ಪಾಪದಿಂದ ಆ ಒಂದು ಐಕ್ಯತೆನ ಬಿಟ್ಬಿಟ್ಟು ನೀತಿವಂತರು ಆಗುವಂತ ಒಂದು ಮನಸ್ಥಿತಿನ ತರಿಸೋದು ರೀ. ಈ 3 ಕರ್ತವ್ಯ ತುಂಬಾ ಇಂಪಾರ್ಟೆಂಟ್. ಈಗ ಆಲ್ರೆಡಿ ವಿಮೋಚನೆ ಮುಗಿದಿದೆ. ಅದಾದ್ಮೇಲೆ ಸಭೆ ಆಯ್ಕೆ ನಡೀತಾ ಇದೆ. ಇನ್ನು ಸಭೆ ಆಯ್ಕೆ ಆದ್ಮೇಲೆ ಪಾಪನ ಲೋಕ ಬಿಡ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದೇ 1000 ವರ್ಷದಲ್ಲಿ ನಡೆಯುವಂತ ಒಂದು ಘಟನೆ. ಈಗ ನೋಡ್ಬೇಕಾದ್ರೆ ಮನುಷ್ಯ ಕುಲ ಏನಾಗಿದೆ ಅಂತಂದ್ರೆ ಪಾಪನ ತುಂಬಾ ಅಂದ್ರೆ ತುಂಬಾ ಅಡಾಪ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಆದ್ರಿಂದ ಅನುದಿನವೂ ಪಾಪ ಅನ್ನೋದು ಬೇಕಾಗಿರುತ್ತೆ. ಎಕ್ಸಾಂಪಲ್, ಈಗ ನೋಡಿ, ನಾವು ಒಂದೇ ತರ ಆಹಾರನ ಸೇವನೆ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ. ಆಹಾರನ ನಮ್ ದೇಹ ಏನಾಗಿರುತ್ತೆ ಅಂದ್ರೆ ಅದನ್ನ ಸೇವನೆ ಮಾಡಿ ಅದಕ್ಕೆ ಅಡಾಪ್ಟ್ ಆಗ್ಬಿಟ್ಟಿರುತ್ತೆ. ಅದು ಬಿಟ್ಟು ಬೇರೆ ತರ ಏನಾದ್ರು ಕೊಟ್ವಿ ಅಂತಂದ್ರೆ ಏನಾಗುತ್ತೆ, ರಿಯಾಕ್ಷನ್ಸ್ ಬೇರೆ ರೀತಿ. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಮನುಷ್ಯ ಕುಲ ಪಾಪನ ಬಿಡ್ಬೇಕು ಅಂದ್ರೆ ಪಾಪಕ್ಕೆ ಸಂಬಂಧಪಟ್ಟಿರುವಂತಹ ಹಲವಾರು ಸಂಗತಿಗಳೆಲ್ಲ ಇದೆಯಲ್ಲ, ಅದನ್ನ ಕಟ್ ಆಫ್ ಆಗ್ಬೇಕು. ಅದನ್ನ ಕಂಪ್ಲೀಟ್ ಆಗಿ ಡೆಮಾಲಿಷ್ ಆಗ್ಬೇಕು. ಉದಾಹರಣೆ ನಾವು ನೋಡ್ಬೇಕಾದ್ರೆ COVID-19 ನಲ್ಲಿ ನೀವೆಲ್ಲ ಅನುಭವಿಸಿರ್ತೀರ. ಲಾಕ್ಡೌನ್ ಆದಾಗ್ಲೆಲ್ಲ ಕೂಡ ಹೆಂಗಿರುತ್ತೆ ಅಂತಂದ್ರೆ ಲೋಕ ಬೇರೆ ದಿಕ್ಕಲ್ಲೇ ನಡೆದು ಬಿಡ್ತಾ ಇತ್ತು. ಲಾಕ್ಡೌನ್ ಆದ ತಕ್ಷಣನೇ
ಎಲ್ರು ಏನಾಗೋದ್ವಿ, ದಿಗ್ಭ್ರಮೆ ಆಗಿ ಭಯ ಭೀತಿಯಿಂದ ದೇವ್ರ ಬಳಿಗೆ ಓಡೋಡ್ ಬಂದ್ಬಿಟ್ವಿ ಪ್ರಿಯರೇ. ಆ ತರಾನೇ ಈಗ ಜಸ್ಟ್ ಒಂದು ಅದೊಂದು ಉದಾಹರಣೆ, ಜಸ್ಟ್ ಒಂದು ತೊಡಕು ಅಷ್ಟೇನೆ. ಇದೇ ತರ ಇರುತ್ತೆ ಅಂತ ಅನ್ಬಿಟ್ಟು ಹೇಳ್ತಾರದಲ್ಲ ರೀ. 1000 ವರ್ಷದಲ್ಲೂ ಕೂಡ 1000 ವರ್ಷದಲ್ಲಿ ಇನ್ನೂ ಬೇರೆ ರೀತಿ ಬದಲಾವಣೆಗಳನ್ನ ತಂದೆ ದೇವರು ಯೇಸು ಕ್ರಿಸ್ತರು ತರ್ತಾರೆ, ಮಾಡ್ತಾರೆ. ಆದ್ರೆ ಇದೊಂದು ಸಣ್ಣ ಬದಲಾವಣೆಗಳಿಂದ ಮನುಷ್ಯ ಯಾವ ರೀತಿ ದೇವ್ರ ಹತ್ರ ಹೆಂಗ್ ಒಲುಬನ್ನ ತೋರಿಸ್ತಾ ನೋಡಿ. ಹೀಗೆ ಇಡೀ ಸಭೆನ ರಕ್ಷಣೆ ಮಾಡಿ, ಸಭೆನ ರಿಸ್ಟೋರ್ ಮಾಡಿ, ಚಿಕ್ಕ ಹಿಂಡನ್ನ ಸ್ಥಾಪಿಸಿ, ಇಡೀ ಸ್ಥಾಪನೆ ಎಲ್ಲ ಮಾಡಿ ಆ ಒಂದು ವಿಶೇಷವಾದಂತ ಒಂದು ಸ್ಥಾನಮಾನಕ್ಕೆ ತರಬೇಕು ಅಂತಂದ್ರೆ ಯೇಸು ಕ್ರಿಸ್ತರಿಗೆ ಸರಳವಾದಂತ ಒಂದು ಕೆಲಸ ಅಲ್ಲ ರೀ. ಬರೀ 850 ಕೋಟಿ ಜನ ಇದೀವಿ ಭೂಲೋಕದಲ್ಲಿ, ಓಕೆನಾ. ಇನ್ನು ಸತ್ತವರು ಎಷ್ಟೋ ಕೋಟಿ ಬಿಲಿಯನ್ ಗಟ್ಲೆ ಜನರು ಇದಾರೆ. ಇವ್ರನ್ನೆಲ್ಲ ರಿಜಿಸ್ಟರ್ ಮಾಡ್ಬೇಕು ಅಂದ್ರೆ ಯೇಸು ಕ್ರಿಸ್ತರಿಗೆ ತುಂಬಾ ಅಂದ್ರೆ ತುಂಬಾ ರೀತಿಯ ಒಂದು ಕರ್ತವ್ಯಗಳನ್ನ ಮಾಡ್ಬೇಕು ರೀ. ಈ ಕರ್ತವ್ಯಕ್ಕೆ ಸಹಾಯ ಮಾಡೋರು ಯಾರು ಅಂದ್ರೆ ಚಿಕ್ಕ ಹಿಂಡೆ. ಸೊ ಆಗಿರೋದ್ರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಾವೆಲ್ಲ ಚಿಕ್ಕ ಹಿಂಡ್ ಹೋಗ್ತೀವಿ, ಚಿಕ್ಕ ಹಿಂಡಲ್ಲಿ ನಾವ್ ಇರ್ತೀವಿ ಅಂತ ಅನ್ಬಿಟ್ಟು ತುಂಬಾ ಸರಳವಾಗಿ ಹೇಳೋದಲ್ಲ ರೀ. ನಮ್ಮ ಥಾಟು, ನಮ್ಮ ಆಲೋಚನೆ ಯಾವ ರೀತಿ ಇರ್ಬೇಕು ಅಂತಂದ್ರೆ ಒಂದು ವಿಶೇಷವಾದಂತ ರೀತಿಯಲ್ಲಿ ಯೇಸು ಕ್ರಿಸ್ತರ ಒಂದು ಆಲೋಚನೆನ ಹಿಡಿದಿಟ್ಕೊಳ್ಳೋ ತರ ಅಂತ ಒಂದು ಮೈಂಡ್ ಸೆಟ್ ಬೆಳಿಬೇಕು ಪ್ರಿಯರೇ. ಉದಾಹರಣೆ ನೋಡ್ಬೇಕಾದ್ರೆ ಪ್ರಿಯರೇ, ಈಗ ಕೆಲ್ಸಕ್ಕೆಲ್ಲೇ ಹೋದ್ರು ಕೂಡ ಎಕ್ಸ್ಪೀರಿಯನ್ಸ್ ನ ಕೇಳ್ತಾರೆ. ಯಾಕೆ ಎಕ್ಸ್ಪೀರಿಯನ್ಸ್ ನ ಯಾಕೆ ಕೇಳ್ತಾರೆ ಗೊತ್ತಾ? ಮೇನ್ ಥಾಟ್ ಏನಕ್ಕೆ ಅಂತಂದ್ರೆ, ಫ್ರೆಶರ್ಸ್ ನ ಯಾಕೆ ತಗೊಳಲ್ಲ ಅಂತಂದ್ರೆ, ಏನೋ ಗೊತ್ತಿಲ್ಲದೆ ಏನೋ ಮಾಡ್ಬಿಟ್ಟ ಅಂದ್ರೆ ಅದರಿಂದ ಆಗುವಂತ ತಪ್ಪು ದೊಡ್ಡದಾಗಬಾರ್ದು ಅನ್ನೋದೇ ಎಕ್ಸ್ಪೀರಿಯನ್ಸ್ ಇರೋರನ್ನ ತಗೊಳೋದು. ಹಾಗೇನೆ ನಮ್ಗೆ ಈ ಒಂದು ಭೂಲೋಕದಲ್ಲಿ ಚಿಕ್ಕ ಹಿಂಡಿಗೆ ತಗೋಬೇಕಾದ್ರೆ ವಾಕ್ಯದ ಮುಖಾಂತರ ಅವ್ರನ್ನ ಅನುದಿನವೂ ಪೋಷಿಸಿ, ಸಂರಕ್ಷಿಸಿ, ವಾಕ್ಯದಲ್ಲಿ ಶುದ್ಧೀಕರಣ ಮಾಡಿ, ಸ್ಥಿರಚಿತ್ತತೆಯಿಂದ ಅನುಭವಗಳಿಂದ ಅನುಭವನ ಹೊಂದಿ, ಎಲ್ಲಾ ಒಂದು ರೀತಿಯಲ್ಲೂ ಕೂಡ ಅವರು ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿರ್ಧಾರಗಳನ್ನ ತಗೊಳ್ಳೋಂಥದ್ದೇ ಆಗ್ಲಿ, ಅದರ ನಿರ್ಧಾರದಲ್ಲಿ ನಿಂತ್ಕೊಳ್ಳೋದಾಗ್ಲಿ, ಇವೆಲ್ಲ ಇದೆಯಲ್ಲ, ಇದನ್ನೆಲ್ಲ ಕೌಂಟ್ ಡೌನ್ ಆಗುತ್ತೆ ಪ್ರಿಯರೇ. ಒಂದು ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ಇದೆಯಲ್ಲ, ಅದನ್ನ ಹೆಚ್ಚಾಗಬೇಕು. ಒಂದು ಸೀನಿಯರಿಟಿ ಅನ್ನೋ ಒಂದು ಅಂಶನ ಪಡ್ಕೋಬೇಕು, ಅದರ ಮುಖಾಂತರ ನಡಿಬೇಕು. ಆಗ್ಲೇನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆ ಒಂದು ಸಭೆಗೆ ಚಿಕ್ಕ ಹಿಂಡಿನ ಆ ಒಂದು ಸಭೆಗೆ ಮಕ್ಕಳಾಗಿ ನಾವೆಲ್ಲ ಸೇರಿ ಕ್ರಿಸ್ತನ ಆಲೋಚನೆನ ನಾವು ಧರಿಸ್ಕೊಂಡು ಇಡೀ ಲೋಕನ ರೀಸ್ಟೋರ್ ಮಾಡ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಸಂರಕ್ಷಿಸ್ಬೇಕು. ಎಲ್ರಿಗೂ ಕೂಡ ಪಾಪನ ಬಿಡೋ ತರ ಒಂದು ಅವಕಾಶಗಳನ್ನ ಕೊಟ್ಟು, ಅದರಲ್ಲಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಒಂದು ಉಪದೇಶಗಳನ್ನ ಕೊಟ್ಟು ಅವ್ರನ್ನ ಸಂರಕ್ಷಿಸ್ಬೇಕು ಪ್ರಿಯರೇ. ಸೊ ಇಷ್ಟೆಲ್ಲ ಒಂದು ದೊಡ್ಡ ಕೆಲ್ಸನ ಸಭೆ ಮಾಡ್ಬೇಕಾಗಿರುತ್ತೆ. ಸೊ ಇಲ್ಲಿಗೆ ಈ ಒಂದು ಪಾಠ ಮುಗಿಯುತ್ತೆ. ನಮ್ಗೆ ಸಮಯ ಇರೋದ್ರಿಂದ ನಾವೇನ್ ಮಾಡೋಣ ಅಂತಂದ್ರೆ ಮುಂದಿನ ಪಾಠನು ಕೂಡ ಕಂಟಿನ್ಯೂ ಮಾಡ್ಬಿಡೋಣ. ಓಕೆನಾ? ಮುಂದಿನ ಒಂದು ಪಾಠ ಬಂದು ರೀಪ್ರಿಂಟ್ 5370 ಬರೆದಿರುವಂತ ಒಂದು ವಿಶೇಷವಾದಂತ ಪಾಠ ರೀ. ಈ ಪಾಠನ ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಬ್ರದರ್. ಓಕೆ, ಥ್ಯಾಂಕ್ ಯು. ಆತನ ಸೇವಕರು ಆತನಿಗೆ ಸೇವೆ ಮಾಡುವರು. ರಿಪ್ರಿಂಟ್ಸ್ ಪುಟ 5370. ಲೂಕ 8ನೇ ಅಧ್ಯಾಯ 1-3 ವಚನಗಳು, 9ನೇ ಅಧ್ಯಾಯ 27ನೇ ವಚನ, 10ನೇ ಅಧ್ಯಾಯ 38-42 ವಚನಗಳು. ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು. ಮತ್ತಾಯ 25ನೇ ಅಧ್ಯಾಯ 40ನೇ ವಚನ. ದಾಖಲೆಗಳು ಹೇಳುವಂತೆ ಈ ಅಧ್ಯಯನವನ್ನು ಆರಂಭಿಸುವ ವಚನವು ನಮಗೆ ಯೇಸುವು ಮಾಡಿದ ಉಪದೇಶಗಳೆಲ್ಲವುಗಳಿಗೆ ಅರ್ಥ ಮಾಡಿಸುವ ಸಾಧನವಾಗಿರುವುದು. ಆತನ ಒಂದು ಸಂದೇಶವು ದೇವರ ರಾಜ್ಯದ ವಿಷಯವಾದ ಶುಭವಾರ್ತೆ. ಅದು ಈಗಲೂ ಶುಭವಾರ್ತೆಯಾಗಿರುವುದು ಮತ್ತು ದೇವಜನರಲ್ಲಿ ಯಾರು ದೇವರ ರಾಜ್ಯವು ಸಭೆಯ ಮತ್ತು ಲೋಕದ ನಿರೀಕ್ಷೆಗೆ ಮೂಲವು ಮತ್ತು ಅದರ ಸಾರಾಂಶವೂ ಆಗಿರುವುದೆಂಬುದನ್ನು ಅರಿತುಕೊಂಡಿಲ್ಲವೋ ಅವನು ಸತ್ಯವೇದವನ್ನು ಪ್ರಯೋಜನಕಾರಿಯಾಗುವ ಹಾಗೆ ಓದಿದವನಾಗಿ ಅದನ್ನು ನಂಬಿದವನಲ್ಲ. ಯೆಹೂದ್ಯರು ಒಂದು ಜನಾಂಗವಾಗಿ ದೇವರ ರಾಜ್ಯಕ್ಕೆ ಸಿದ್ಧವಾಗದೆ ಆ ರಾಜ್ಯದಲ್ಲಿ ಮೆಸ್ಸೀಯನೊಡನೆ ಸಹಕಾರಿಯಾಗಲು ನಿರಾಕರಿಸಲ್ಪಟ್ಟರು. ಆದರೆ ಎಲ್ಲರೂ ನಿರಾಕರಿಸಲ್ಪಡಲಿಲ್ಲ. ಆದುದರಿಂದ ನಾವು ಓದುವುದು ಯಾರು ಯೇಸುವನ್ನು ಅಂಗೀಕರಿಸಿದರೋ ಅವರಿಗೆ ಆತನು ಪಂಚಶತಮ ದಿನದಂದು ಮೊದಲು ಬಂದ ಪವಿತ್ರಾತ್ಮದಿಂದ ಹುಟ್ಟುವುದರ ಹಾಗೂ ಅಭಿಷೇಕಿಸಲ್ಪಡುವುದರ ಮೂಲಕವಾಗಿ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಥ್ಯಾಂಕ್ ಯು.
ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಆತನ ಸೇವಕರು ಆತನಿಗೆ ಸೇವೆ ಮಾಡುವವರು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಒಂದು ಒಳ್ಳೆ ಪಾಠನ ನಾವು ಇವತ್ತು ನಾವು ಇನ್ನೊಂದು ಪಾಠನ ನಾವು ಸ್ಟಡಿ ಮಾಡೋಣ. ನೋಡಿ, ನಾವೆಲ್ಲರೂ ಕೂಡ ಏನಾಗಿದ್ದೀವಿ ಅಂತಂದ್ರೆ ಸೇವಕರಾಗಿದ್ದೀವಿ. ಯಾರಿಗೆ ಸೇವೆ ಮಾಡ್ಬೇಕು? ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ತಂದೆ ದೇವರಿಗೆ ಯೇಸು ಕ್ರಿಸ್ತರಿಗೆ ಸೇವೆ ಮಾಡ್ಬೇಕಂದ್ರೆ ಏನು? ಸರ್ವೆಂಟ್ ರೀತಿ ಅಲ್ಲ ರೀ. ಅವ್ರು ಹೇಳ್ಕೊಟ್ಟಿರೋ ಪಾಠಗಳನ್ನ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಅದ್ರ ಪ್ರಕಾರ ನಡೆಯೋದು. ನೋಡ್ಬೇಕಾದ್ರೆ ಅನೇಕ ದಾಖಲೆಗಳಿದೆ ನಮ್ಗೆ ಬೈಬಲ್. ತುಂಬಾ ಅಂದ್ರೆ ತುಂಬಾ ದಾಖಲೆಗಳಿದೆ, ವಾಕ್ಯಗಳಿದೆ, ವಚನಗಳಿದೆ, ಉಪದೇಶಗಳಿದೆ. ಇನ್ನು ನಾವು ನೋಡ್ಬೇಕಾದ್ರೆ ಖಂಡನೆಗಳ ಮಾತುಗಳಿದೆ, ದೇವರಾಜ್ಯದ ಒಂದು ಶುಭ ಸಮಾಚಾರ, ವರ್ತಮಾನಗಳು ಎಲ್ಲಾನು ಕೂಡ, ಭೂತ ಭವಿಷ್ಯ ವರ್ತಮಾನ ಎಲ್ಲಾನು ಕೂಡ ಅಡಕವಾಗಿರುವಂತ ಈ ಒಂದು ಶುಭ ವಾರ್ತೆ ಕೂಡ ಎಲ್ಲ ಇದೆ ಪ್ರಿಯರೇ. ಇದನ್ನೆಲ್ಲ ಕೇಳೋರು ಯಾರು? ಸೇವೆ ಮಾಡ್ಬೇಕು ಅಂತ ಒಂದು ಮನಸ್ಥಿತಿಲಿರೋ ಸೇವಕರು. ಅಂದ್ರೆ ಏನು? ಆ ಪ್ರೀಸ್ಟ್ಹುಡ್ಸ್ ಅಲ್ಲ ರೀ. ಇದು ಯಾರ ಬಗ್ಗೆ ಹೇಳ್ತಾರದು? ದೇವ್ರ ಮಕ್ಳಿಗೆ ಹೇಳ್ತಾರದು ಪ್ರಿಯರೇ. ಈಗ ನಮ್ದೆಲ್ಲ ಒಂದು ಉದ್ದೇಶ ಏನಾಗಿದೆ? ಸೇವೆ ಮಾಡೋದು. ಯಾವ ತರ ಪ್ರಿಯ ಸಹೋದರ ಮತ್ತು ಸಹೋದರರೇ? ಲೋಕದಲ್ಲಿ ಇರೋರ್ಗಲ್ಲ ರೀ, ನಮ್ಗೆ ಈಗ ಲೋಕದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಒಂದು ಗುಣಗಳನ್ನ ವೃದ್ಧಿಪಡಿಸ್ಕೊಳ್ಳುವಂತ ಒಂದು ಗುಣಗಳನ್ನ, ಲೋಕ ಕಲಿಸದೇ ಇರುವಂತ ಒಂದು ಗುಣಗಳಿದೆಯಲ್ಲ, ಇದನ್ನೆಲ್ಲ ಪರಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ಆ ಒಂದು ಗುಣಗಳನ್ನ ನಾವು ಇಲ್ಲಿ ವೃದ್ಧಿಪಡಿಸ್ಕೋಬೇಕು. ಇಂಥ ಒಂದು ಗುಣಗಳನ್ನ ಸಭೆ ಮಕ್ಕಳು ವೃದ್ಧಿಪಡಿಸ್ಕೋಬೇಕು. ಲೋಕದವ್ರ ತರ ನಾವು ಅವಹೇಳನೆಗಳನ್ನೆಲ್ಲಾನು ಕೂಡ ವೃದ್ಧಿಪಡಿಸ್ಕೊಳ್ಳೋದಲ್ಲ ರೀ. ಒಳ್ಳೆ ಅವಲಂಬನೆಗಳನ್ನ ವೃದ್ಧಿಪಡಿಸ್ಕೊಂಡು ನಡ್ಕೊಂಡು ಹೋಗ್ಬೇಕು. ಇದು ಯಾವಾಗಿಂದ ಸ್ಟಾರ್ಟ್ ಆಯ್ತು ಪ್ರೀತಿಯ ಸಹೋದರ ಮತ್ತು ಸಹೋದರರೇ? ಇದು ಏನು ಅದಾಮ ಉಂಟಾದಾಗ್ಲಿಂದ ಅಲ್ಲ ರೀ. ತಂದೆ ದೇವರ ಒಂದು ಶಕ್ತಿ, ಯೇಸು ಕ್ರಿಸ್ತರ ಒಂದು ಶಕ್ತಿ, ಪಂಚಶತಮ ದಿನದಲ್ಲಿ ಬಂದಂತ ಆ ಒಂದು ಶಕ್ತಿ ಮುಖಾಂತರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿವರೆಗೂ ಕೂಡ ಅದು ವೈಭಿನ್ಯತೆಯಿಂದ, ವಿಶ್ಲೇಷಣೆಯಿಂದ, ಎಲ್ಲಾ ರೀತಿಯಲ್ಲೂ ಕೂಡ ಕೂಡಿಟ್ಟು ಬಂದಿದೆ. ಸೊ ನಾವು ಈ ಒಂದು ಪವಿತ್ರಾತ್ಮ ಧರಿಸ್ಕೊಂಡಿರೋದ್ರಿಂದ, ಅಭಿಷೇಕ್ತರಾಗಿರೋದ್ರಿಂದ, ಅಂದ್ರೆ ಯಾವ ತರ? ಯಾವಾಗ ಯೇಸು ಕ್ರಿಸ್ತನ ಸ್ವಂತ ರಕ್ಷಕ ಅಂತ ಅಂಗೀಕಾರ ಮಾಡಿ, ದೇವರ ವಾಕ್ಯಗಳನ್ನೆಲ್ಲ ಕೇಳಿ ಅದರ ಪ್ರಕಾರ ನಾನು ನಡೀತೀನಿ ಅಂತ ಅನ್ಬಿಟ್ಟು ಮೇಜಿನ ಮೇಲೆ ಕೈ ಇಟ್ಟು ದೀಕ್ಷಾ ಸ್ಥಾನ ಹೊಂದಿ, ಮೇಜಿನಲ್ಲಿರುವಂತ ರೊಟ್ಟಿ ಮತ್ತೆ ದ್ರಾಕ್ಷಾರಸವನ್ನ ಸೇವನೆ ಮಾಡಿ, ನಾವೆಲ್ಲ ಕ್ರೈಸ್ಟ್ ನಮ್ಮ ಹೆಸರು ಮುಂದೆ ಏನಿರ್ಬೇಕು ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿ, ಹಿಂದೆ ಕ್ರೈಸ್ಟ್ ಅನ್ನೋ ಒಂದು ಪದನ ನಮ್ಮ ಒಳಗಡೆ ಕೊಟ್ಟಿರ್ಬೇಕಾದ್ರೆ, ನಾವು ಇಂಥ ಒಂದು ಶ್ರೇಷ್ಠ ಜನಾಂಗ ಆಗಿರೋದ್ರಿಂದ ನಾವು ಇಂಥ ಒಂದು ಶುಭ ಸಮಾಚಾರ ಮಾಡೋದಕ್ಕೆ, ಅಂದ್ರೆ ಏನು, ದೇವ್ರ ವಾಕ್ಯಗಳನ್ನ ಕೈಗೊಂಡು ನಡೆಯೋದಕ್ಕೆ ಇಚ್ಛಿಸ್ಬೇಕಂತೆ. ನೆಕ್ಸ್ಟ್ ಸಂತೋಷ್ ರೀಡ್ ಮಾಡ್ತೀರಾ? ಮಾಡ್ತೀನಿ. ಖಂಡಿತವಾಗಿಯೂ ಇದು ಶುಭ ವಾರ್ತೆಯೇ. ಆ ದೇವರ ಮಕ್ಕಳು ನಂಬಿಕಸ್ಥರಾಗಿದ್ದಲ್ಲಿ ಯೇಸುವಿನೊಂದಿಗೆ ಕಡೆಯಲ್ಲಿ ಆ ಪರಲೋಕ ರಾಜ್ಯದಲ್ಲಿ ದೇವರಿಗೆ ಬಾಧ್ಯರಾಗಿ ತಮ್ಮ ಒಡೆಯನಾದ ಯೇಸುವಿನೊಂದಿಗೆ ಸಹಬಾಧ್ಯರಾಗುವರು. ಬ್ರದರ್, ವಾಯ್ಸ್ ಕ್ಲಿಯರ್ ಇದೆಯಾ? ಕ್ಲಿಯರ್ ಇದೆ ಬ್ರದರ್. ಓಕೆ, ಥ್ಯಾಂಕ್ ಯು ಬ್ರದರ್. ಅವರಿಗಾಗುವ ಗೌರವ ಆಶೀರ್ವಾದವು ಶ್ರೇಷ್ಠವಾದವುಗಳಾಗಿರುವು, ಏಕೆಂದರೆ ಅವರು ತಮ್ಮ ಒಡೆಯನಂತಾಗಿ ಆತನಿರುವಂತೆಯೇ ಆತನನ್ನು ನೋಡುವವರಾಗಿ ಆತನ ಪ್ರಭಾವದಲ್ಲಿ ಪಾಲನ್ನು ಹೊಂದುವರು. ಆದರೆ ಇದೇ ಎಲ್ಲವೂ ಆಗಿರುವುದಿಲ್ಲ. ಅವರು ಈ ಪ್ರೀತಿಯ ಮನೋಭಾವವನ್ನು ಕೊಂಡವರಾದರೆ ಆ ಮೂಲಕವಾಗಿ ಅವರು ಮಾನವ ಕುಲವನ್ನು ಆಶೀರ್ವದಿಸುವ ಆತನ ಮಹಾ ಕಾರ್ಯದಲ್ಲಿ, ಅಂದರೆ ಶಾಪವನ್ನು ಹೋಗಲಾಡಿಸಿ ಮಾನವರನ್ನು ಪಾಪ ಮತ್ತು ಮರಣದ ಸ್ಥಿತಿಯಿಂದ ಮೇಲೆತ್ತುವ ಕಾರ್ಯದಲ್ಲಿ ಆತನಿಗೆ ಸಹಕಾರಿಗಳಾಗುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಶುಭ ವಾರ್ತೆ ಇದೆಯಲ್ಲ, ಇದು ಏನಾಗಿದೆ ಅಂತಂದ್ರೆ ವಿಶೇಷವಾಗಿ ದೇವರ ಮಕ್ಕಳು ಅನ್ಸ್ಕೊಂಡಿರುವಂತವ್ರು ನಮಗೆ ಒಂದು ವರದಾನವಾಗಿ ಸಿಕ್ಕಿದೆ ಪ್ರಿಯರ. ಒಂದ್ ಒಳ್ಳೆ ಆಯುಧ ತರ ಸಿಕ್ಬಿಟ್ಟಿದೆ ನಮ್ಗೆ. ಇದು ಯಾವ ತರ ಆಯುಧ ಅಂತಂದ್ರೆ, ನಮ್ಮ ಒಂದು ಪ್ರೊಟೆಕ್ಷನ್ಗೆ ಸರ್ವಾಯುಧಗಳಿದೆಯಲ್ಲ, ಆ ರೀತಿ
ನಮ್ಮ ಒಂದು ಪ್ರೊಟೆಕ್ಷನ್ಗೆ ಆ ನೂತನ ಸೃಷ್ಟಿನ ಬೆಳವಣಿಗೆ ಮಾಡುವಂತ ಒಂದು ಅವಕಾಶ, ನಮ್ಮ ನೆರೆಹೊರೆಯಂತ ಸಹೋದರ ಸಹೋದರಿನೂ ಕೂಡ ಪ್ರೊಟೆಕ್ಷನ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಬರೀ ಅಷ್ಟೇ ಅಲ್ಲ ರೀ, ಇಡೀ ಲೋಕನ ರಕ್ಷಿಸುವಂತದ್ದು, ಇಡೀ ಲೋಕನ ರಕ್ಷಣೆ ಮಾರ್ಗಕ್ಕೆ ತರುವಂತದ್ದು, ಇಂತ ಗೌರವವಾದಂತ ಒಂದು ಆಶೀರ್ವಾದ ಲೋಕದಲ್ಲಿರೋರ್ಗೆ ಜ್ಞಾನಿಗಳು ಕೊಟ್ಟಿಲ್ಲ ರೀ. ಅಜ್ಞಾನಿಗಳು, ಅಲ್ಪರು, ಅಯೋಗ್ಯರು, ಗಣಿಗೆ ಬಾರ್ದರಂತ ನಮ್ಮ ನಿಮ್ಗೆ ಕೊಟ್ಟಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರ. ಎಂತ ಒಳ್ಳೆ ಬ್ಯೂಟಿಫುಲ್ ಆಗಿ ವಾಕ್ಯಗಳನ್ನ ನಾವು ರಿಸ್ಟೋರ್ ಮಾಡ್ಬೇಕಾದ್ರೆ, ಅದನ್ನ ಜ್ಞಾಪಕ ಮಾಡ್ಕೋಬೇಕಾದ್ರೆ, ಅದನ್ನ ಮೆಲುಕು ಹಾಕ್ಬೇಕಾದ್ರೆ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅವಕಾಶನ ದೇವ್ರು ಏರ್ಪಾಟ್ ಮಾಡಿದ್ದಾರೆ. ಈ ಒಂದು ಅವಕಾಶಗಳನ್ನ ನಾವು ಅವಲಂಬಿಸ್ಕೊಂಡು ಅದ್ರ ಮೇಲೆ ತುಂಬಾ ಪ್ರೀತಿ ಇಟ್ಟು ಒಳ್ಳೆ ಕೆಲ್ಸನ ಮಾಡೋದ್ರಲ್ಲಿ ನಾವು ನಿರಂತರವಾಗಿರ್ಬೇಕು. ಸೊ ಇದು ಬರೀ ನಮಗ್ ಮಾತ್ರ ಒಳ್ಳೇದಾಗತ್ತಾ ಅಂತಂದ್ರೆ ಖಂಡಿತ. ಒಳ್ಳೆ ಗುಣಗಳನ್ನ ವೃದ್ಧಿಪಡಿಸ್ಕೊಳ್ಳೋದ್ರಿಂದ ನಮಗೂ ಒಳ್ಳೇದಾಗತ್ತೆ. ಮುಂದೆ ಬರುವಂತ ಯುಗದಲ್ಲಿ ಹಲವಾರು ಮಂದಿ ಇದಾರಲ್ಲ, ಹಲವಾರು ಜನಾಂಗ ಇದೆಯಲ್ಲ, ಇವ್ರನ್ನೆಲ್ಲರನ್ನು ಕೂಡ ಬೆಳೆಸಿ ಆಶೀರ್ವದಿಸುವಂತ ಒಂದು ಅವಕಾಶನು ಕೂಡ ದೇವರು ನಮ್ಗೆ ಕೊಡ್ತಾರೆ ಪ್ರಿಯರೇ. ಸೊ ಪ್ರೀತಿಯ ಸಹೋದರ ಮತ್ತು ಸಹೋದರರು, ಎಂತ ಒಂದು ಕೆಲ್ಸನ ನಮಗೆ ನೇಮಿಸಿದ್ದಾರೆ ಅಂತಂದ್ರೆ ಹೇಳೋದಿಕ್ಕೆ, ವರ್ಣನೆ ಮಾಡೋದಿಕ್ಕೆ ಅಸಾಧ್ಯವಾದಂತ ಒಂದು ಶ್ರೇಷ್ಠವಾದಂತ ಕೆಲ್ಸನ ತಂದೆ ದೇವರು ಯೇಸು ಕ್ರಿಸ್ತರು ಆ ಒಂದು ಸಭೆಗೆ ನೇಮಕ ಮಾಡಿದ್ದಾರೆ ಪ್ರಿಯರೇ. ಆ ಚಿಕ್ಕ ಸಭೆಗೆ ಆಗುವಂತ ನಾವೆಲ್ಲರೂ ಕೂಡ ಪಾಪ ಮತ್ತು ಮರಣದ ಸ್ಥಿತಿನ ನಾವು ಜಯಿಸಿ ಒಳ್ಳೆ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆ ಆಗೋದಕ್ಕೆ ಇಚ್ಛಿಸುವಂತವ್ರಾಗೋಣ. ನೋಡಿ ನೆಕ್ಸ್ಟ್ ಪ್ಯಾರಾ ಏನ್ ಮಾಡೋಣ. ದಿವ್ಯಾ ಸಿಸ್ಟರ್ ರೀಡ್ ಮಾಡ್ತೀರಾ? ಓಕೆ. ಈ ಪಾಠದಲ್ಲಿ ಹೇಳಿರುವಂತೆ ಇದು ಖಂಡಿತವಾಗಿಯೂ ಶುಭವಾರ್ತೆ ಮತ್ತು ಇದೇ ಶುಭವಾರ್ತೆಯು ಒಡೆಯನ ಜನನವನ್ನು ಸಾರಿ ಹೇಳಿದ ದೇವದೂತರು ಹೇಳಿದ್ದಾಗಿತ್ತು. ಅವರು ಹೇಳಿದ್ದು, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಈವರೆಗೂ ಇದು ಕೇವಲ ದೇವರ ಸೇವಕರು ಮತ್ತು ಸೇವಕಿಯರಾದ ಸಭೆಗೆ ಶುಭವಾರ್ತೆಯಾಗಿರುವುದು. ಆದರೆ ಎಲ್ಲರ ಕಿವಿಗಳು ಕೇಳುವಂತಾಗಿ, ಎಲ್ಲರ ಕಣ್ಣುಗಳು ತೆರೆಯಲ್ಪಟ್ಟು ಅವರು ಮೆಸ್ಸಿಯನ ರಾಜ್ಯದ ಮಹಿಮೆಯನ್ನು ಕಾಣುವಾಗ ಇದು ಎಲ್ಲರಿಗೂ ಶುಭವಾರ್ತೆಯಾಗುವುದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಪಾಠ ಕೇಳ್ತಿರುವಂತ ನಮ್ಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಶುಭ ವಾರ್ತೆನ ಹೇಳ್ತಾರೆ. ಇದು ಶುಭ ವಾರ್ತೆ, ಏನ್ ಗುಡ್ ನ್ಯೂಸ್ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದೇ ಗುಡ್ ನ್ಯೂಸ್ ನ ತಂದೆ ದೇವರ ಮಗನಾಗಿರುವಂತ ಯೇಸು ಕ್ರಿಸ್ತರು ಭೂಲೋಕದಲ್ಲಿ ಇದು ಜನಿಸ್ಬೇಕಾದ್ರೆ ದೇವದೂತರುಗಳು ಹೇಳಿದ್ದು ಪ್ರಿಯರೇ, ಹೆದರ್ಬೇಡ್ರಿ, ಕೇಳ್ರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವಂತ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತೇನೆ ಅಂತ ಅನ್ಬಿಟ್ಟು ಹೇಳಿದ್ರು. ಏನ್ ಶುಭ ಸಮಾಚಾರ ಪ್ರಿಯ ಸಹೋದರ ಮತ್ತು ಸಹೋದರರು? ಎಲ್ರಿಗೂ ಸಮಾಧಾನನ, ಎಲ್ರಿಗೂ ಕೂಡ ಸಂತೋಷನ ಉಂಟು ಮಾಡೋದು ಯಾವಾಗ ಗೊತ್ತಾ ಪ್ರಿಯರೇ? ಕ್ರಿಸ್ತನ ರಾಜ್ಯ ಸಂಪೂರ್ಣವಾಗಿ ಭೂಲೋಕದಲ್ಲಿ ಸ್ಥಾಪನೆ ಆದಾಗ್ಲೇನೆ, ಪಾಪ ಕಂಪ್ಲೀಟ್ ಆಗಿ ವಿಮೋಚನೆ ಒಂದಾಗ್ಲೇನೆ, ಇಡೀ ಮನುಕುಲ ಒಂದು ದೇವರ ಒಂದು ಆಲೋಚನೆಯಲ್ಲಿ ನಡಿಬೇಕಾದ್ರೇನೆ ಪ್ರಿಯರು ಎಲ್ರಿಗೂ ಸಂತೋಷ, ಒಂದು ಮನಸ್ಸಿನ ಒಂದು ಸಂಭ್ರಮ ಆಗ್ಲೇ ಪ್ರಿಯ ಸಹೋದರ ಮತ್ತು ಸಹೋದರಿ. ಈಗ ಲೋಕದಲ್ಲಿ ಎಲ್ರು ಸಂತೋಷ ಪಡ್ತಾರೆ ವಿಧವಾದಂತ ರೀತಿಲಿ, ಆದ್ರೆ ಅದು ಶಾಶ್ವತವಾದಂತ ಸಂತೋಷ ಅಲ್ಲ ರೀ. ಶಾಶ್ವತವಾದಂತ ಒಂದು ಸಂತೋಷ ಸಿಗದೆ ಯಾವಾಗ ಅಂತಂದ್ರೆ, ಕ್ರಿಸ್ತನ ಒಂದು ರಾಜ್ಯ ಭೂಲೋಕದಲ್ಲಿ ಸ್ಥಾಪನೆಯಾಗಿ ಆ ಒಂದು ಭೂಲೋಕ ಪೂರ್ತಿ ಕ್ರಿಸ್ತನ ಒಂದು ಪರಲೋಕ ಹೇಗಿದೆಯೋ ಅದೇ ರೀತಿ ಭೂಲೋಕ ಆದಾಗ್ಲೇನೆ ಪ್ರಿಯರೇ. ಸೊ ನಾವು ಕೂಡ ಪರಲೋಕದ ಒಂದು ಒಂದು ಪ್ರಾರ್ಥನೆನ ನಾವು ಮಾಡ್ಬೇಕಾದ್ರೂ ಕೂಡ ಹಲವಾರು ವಾಕ್ಯಗಳಲ್ಲಿ ನಾವು ಎದುರು ನೋಡ್ತೀವಿ, ಪರಲೋಕ ಹೇಗಿದೆಯೋ ಅದೇ ತರ ಭೂಲೋಕ ಆಗ್ಲಿ ಅಂತ ಅಂದ್ಬಿಟ್ಟು. ಭೂಲೋಕ ಆಗ್ಬೇಕು ಅಂತಂದ್ರೆ ಭೂಲೋಕದಲ್ಲಿ ಇರುವಂತ ಒಂದು ಸ್ಥಿತಿಗತಿಗಳನ್ನೆಲ್ಲ ಬದಲಾಯಿಸ್ಬೇಕು. ಇದು ಯಾರಿಂದ ಸಾಧ್ಯ? ಮನುಷ್ಯ ಕುಲದಿಂದಲೇ, ಮನುಷ್ಯನಿಂದಲೇ ಸಾಧ್ಯ. ಯಾವ ಮನುಷ್ಯರು? ಪ್ರಿಯ ಸಹೋದರ ಮತ್ತು ಸಹೋದರರೇ, ಅದೇ ಚಿಕ್ಕ ಹಿಂಡು. ನೋಡಿ ಪಾಠದಲ್ಲಿ ನಾವ್ ಎಷ್ಟು ಹುಡುಕಿ ಓದಬೇಕಾದ್ರೂ ಕೂಡ ನಮ್ಗೆ ತಿಳಿಸಿ ಹೇಳೋದ್ ಏನಂತಂದ್ರೆ, ಚಿಕ್ಕ ಹಿಂಡ್ಗೆ ಎಷ್ಟೆಲ್ಲ ಮಹತ್ವನ ತಂದೆ ದೇವ್ರು ಏರ್ಪಾಟ್ ಮಾಡಿದ್ದಾರೆ. ಆದ್ರಿಂದ ಚಿಕ್ಕ ಹಿಂಡ್ಗೆ ಹೋಗುವಂತ ಮಕ್ಕಳು ತನ್ನ ಒಂದು ಜೀವಿತದಲ್ಲಿ ಯಾವುದೇ ಒಂದು ಏಳು ಬೀಳಲೇ ಆಗ್ಲಿ, ಅಂದ್ರೆ ಲೌಕಿಕವಾದಂತ ರೀತಿಯಲ್ಲಿ ಆಗ್ಲಿ ನಡಿದೇನೆ
ಆತ್ಮಿಕವಾಗಿ ನಡೆದು ಹೋಗ್ಬೇಕಾಗಿದೆ ಪ್ರಿಯ ಸೋದರ ಮತ್ತು ಸೋದರ. ಒಂದು ಸಾರಿ ನಾವೇನಾದ್ರೂ ಎಡವಿ ಬಿದ್ದು ಸೈತಾನನ ಒಂದು ಮಡಲಲ್ಲಿ ನಾವೇನಾದ್ರೂ ಬಿದ್ದೋದ್ವಿ ಅಂತಂದ್ರೆ ಎದ್ದೇಳಕ್ ತುಂಬಾ ಕಷ್ಟ ಪ್ರಿಯ ಸೋದರ ಮತ್ತು ಸೋದರರೇ. ಲೋಕ ಯಾವ ರೀತಿ ಲೋಕ ಯಾವ ರೀತಿ ದೇವ ಜನರನ್ನ ಮರಳು ಮಾಡೋದಕ್ಕೋಸ್ಕರ ನಿಂತಿದೆ ಅಂತಂದ್ರೆ ನಾನಾ ರೀತಿಯಲ್ಲಿದೆ. ಆ ಒಂದು ನಾನಾ ರೀತಿಯ ನಾವು ಸಿಲುಕಾಕೋಬಾರ್ದು ಪ್ರಿಯ ಸೋದರ ಮತ್ತು ಸೋದರರೇ. ಖಂಡಿತವಾಗ್ಲೂ ಪ್ರಿಯರೇ, ನೋಡಿ ಲೋಕ ಎಂತೆಂತ ಒಂದು ಟ್ರಾಪ್ನೆಸ್ ಇದೆ ಅಂತಂದ್ರೆ, ಅಂದ್ರೆ ಯಾವ ತರ ಟ್ರಾಪ್ನೆಸ್ ಅಂದ್ರೆ ಎಲ್ರಿಗೂ ಗೊತ್ತಲ್ವಾ? ಮರಳು ಮಾಡ್ಬಿಡೋದು, ಮಂಕ್ ಮಾಡ್ಬಿಡೋದು ಮನುಷ್ಯನ. ಯಾವ್ದೇ ತರ ಒಂದು ಒಳ್ಳೆ ನಿರ್ಧಾರನ ತಗೊಳ್ದೇಳಕ್ ಆಗದೆ ಇರೋ ತರ ಆ ರೀತಿ ಲೋಕ ಮಾಡೋದಕ್ಕೆ ನಿಂತಿದೆ. ಆದ್ರೆ ದೇವ ಜನರಾಗಿರುವಂತವ್ರು ನಾವು, ದೇವರ ಮಕ್ಕಳು ಅಂತ ಹೇಳಿಸ್ಕೊಳ್ಳುವಂತವ್ರು ನಾವು, ದೇವರ ವಾಕ್ಯನ ಓದಿ ಅನುದಿನವೂ ಧ್ಯಾನಿಸುವಂತವ್ರು ನಾವು ಲೋಕದ ಪಾಲಲ್ಲಿ ಸತ್ತಿರೋ ತರ ನಾವು ಜೀವಿಸ್ಬೇಕಾಗಿದೆ ಪ್ರಿಯರೇ. ಇದ್ರಲ್ಲಿ ನಾವೆಲ್ಲ ಜೀವಿಸ್ತಾ ಇರೋದು ತಂದೆ ದೇವರು ಯೇಸು ಕ್ರಿಸ್ತ ಒಂದು ಆಲೋಚನೆಯನ್ನೇ ಜೀವಿಸ್ತಾ ಇದೆ ಅಂತ ಅಂದ್ಬಿಟ್ಟು ನಮ್ಮನ್ನ ನಾವು ಸಂಪೂರ್ಣವಾಗಿ ದೇವ್ರಿಗೆ ಒಪ್ಪಿಸ್ಕೊಟ್ಟೇನೆ ನಾವು ಜೀವಿಸ್ಬೇಕಾಗಿದೆ. ಇಷ್ಟೆಲ್ಲ ಅಂಶಗಳನ್ನ, ಇಷ್ಟೆಲ್ಲ ವಿಚಾರಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅನುದಿನವೂ ಅನುಕ್ಷಣವೂ ನಮ್ಮ ಒಂದು ಜೀವಿತ ಲೋಕಕ್ಕೆ ಹೋಗದೆ ರೀತಿಯಲ್ಲಿ ದೇವರು ನಮ್ಮನ್ನ ಕಾದು ಕಾಪಾಡಿ ನಡೆಸಲಿ ಅಂತ ನಮ್ಮ ಪ್ರಾರ್ಥನೆಯಲ್ಲಿ ಇರ್ಲಿ. ಹಾಗೇನೆ ನಾವು ಕೂಡ ಲೋಕದ ಒಂದು ಆಸೆ ಆಕಾಂಕ್ಷೆಗಳಿಗೆ ಆಗ್ಲಿ ಈ ಒಂದು ಸತ್ಯನ ಬಿಟ್ಟು ಹೋಗೋದಕ್ಕೆ ಇರುವಂತ ಒಂದು ಆಸೆ ಏನೇ ಒಂದು ಆಶ್ವಾಸನೆ ಏನೇ ಇದ್ರು ಕೂಡ ಅದ್ರಲ್ಲಿ ನಾವು ಸಿಗ್ಲಿಕ್ಕೆ ಆಗ್ತೇನೆ. ದೇವರು ಅನುದಿನವೂ ನಮ್ಮನ್ನ ಕಾದು ನಡೆಸಲಿ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಕೇಳ್ಕೊಳ್ಳುವಂತವ್ರಾಗಿರೋಣ. ಸೊ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಮುಂದಿನ ವಾರ ಇನ್ನೂ ಒಂದು ವಿಶೇಷವಾದಂತ ಇದು. ಸೊ ಸೇವೆಯನ್ನ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಎಲ್ಲ ಇದೆ ಅನ್ನೋದನ್ನೆಲ್ಲ ನಾವು ನೋಡುವಂತರಾಗಿರೋಣ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಕಡೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕಮಲಮ್ಮ ಸಿಸ್ಟರ್, ಒಂದು ಎಂಡಿಂಗ್ ಪ್ರೇಯರ್ ಮಾಡ್ತೀರಾ? ಮಾಡ್ತೀನಿ ಬ್ರದರ್. ಥ್ಯಾಂಕ್ ಯು. ಪರಿಶುದ್ಧನೇ ಪರಿಶುದ್ಧನೇ, ಉನ್ನತನೇ ಮಹೋನ್ನತನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವ ನಮ್ಮ ತಂದೆ ಆದ ದೇವರೇ, ನಿಮಗೆ ವಂದನೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಬೆಳಗ್ಗೆಯಿಂದ ಇದುವರೆಗೂ ನಮ್ಮನ್ನ ಕಾಯ್ದು ಕಾಪಾಡಿ ಈ ಸಮಯದಲ್ಲೂ ನಿನ್ನ ಸನ್ನಿಧಾನಕ್ಕೆ ನಾವೆಲ್ಲರೂ ಒಟ್ಟಾಗಿ ಕೂಡಿ ಬರುವಂತೆ, ಈ ಒಂದು ಪಾಠವನ್ನ ಕೇಳುವಂತೆ, ಲೈಫ್ ಆಫ್ ಕ್ರೈಸ್ಟ್ ಪುಸ್ತಕದ ಪಾಠವನ್ನ ಧ್ಯಾನ ಮಾಡುವಂತೆ ನೀವು ಅಪ್ಪ ನಮಗೆ ಅವಕಾಶಗಳನ್ನ ಕೊಟ್ಟು ಎಲ್ಲರನ್ನು ಒಟ್ಟಾಗಿ ಸೇರಿಸಿ ತಂದೆಯಾದ ದೇವರೇ, ನಮ್ಗೆ ನಿಮ್ಮ ಕೃಪೆಯಲ್ಲಿ ನಡೆಸ್ತಾ ಇದ್ದೀರಾ ಸ್ವಾಮಿ. ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ ತಂದೆಯಾದ ದೇವರೇ. ಈ ಸಮಯದಲ್ಲಿ ಸ್ವಾಮಿ ನಾವೆಲ್ಲರೂ ಕುಳಿತು ನಿನ್ನ ಈ ಒಂದು ಧ್ಯಾನ ಮಾಡುವಾಗ ಸ್ವಾಮಿ, ಈ ವಾಕ್ಯಗಳೆಲ್ಲ ನಾವು ಕೇಳಿ ಬಿಟ್ಟು ಬಿಡದೆ ಹೃದಯದಲ್ಲಿ ಅಳವಡಿಸ್ಕೊಂಡು ಅಪ್ಪ ನಾವು ಯಾವಾಗಲೂ ಮೆಲ್ಕಾಕಿ ನಿನ್ನ ಸಾರೂಪ್ಯದಲ್ಲಿ ನಡೆದು ಅಪ್ಪ ನಾವು ಯಾವಾಗಲೂ ಯೋಗ್ಯರಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಲ್ಪರು ಅಯೋಗ್ಯರು ಮಣ್ಣು ಧೂಳಾಗಿರುವ ನಮ್ಮನ್ನ ದಿನನಿತ್ಯವೂ ಅಪ್ಪ ನಿಮ್ಮ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನ ಗ್ರಹಿಸಿ ದಯಪಾಲಿಸಿ ಅಪ್ಪ ದಿನವೂ ಈ ಒಂದು ಔತಣವನ್ನ ಅಪ್ಪ ನಿನ್ನ ವಾಕ್ಯವನ್ನ ನಮ್ಗೆ ಉಣಬಡಿಸ್ತಾ ಇರೋದಕ್ಕಾಗಿ ನಿಮ್ಗೆ ವಂದನೆ ಸ್ತೋತ್ರ ಮಾಡ್ತೀವಿ ಸ್ವಾಮಿ. ಅಪ್ಪ ತಂದೆ ಆದ ದೇವರೇ, ನಮ್ಗೆ ಈ ಒಂದು ಪಾಠವನ್ನ ತಿಳಿಸಿಕೊಡುವಂತ ಬ್ರದರನ್ನು ಆಶೀರ್ವದಿಸಿ, ಅವರ ಕುಟುಂಬವನ್ನು ಆಶೀರ್ವದಿಸಿ ಅಪ್ಪ. ಈ ಕಾಲ್ನಲ್ಲಿ ಕೂಡಿ ಬಂದಿರುವಂತ ನಾವೆಲ್ಲರೂ ನಮ್ಮ ಸೋದರ ಸೋದರಿಯನ್ನು ಎಲ್ಲರನ್ನೂ ಅಪ್ಪ ನಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡ್ತೇನೆ ಸ್ವಾಮಿ. ಎಲ್ಲರನ್ನೂ ಅಪ್ಪ ಆಶೀರ್ವದಿಸಿ ನಮ್ಮನ್ನೆಲ್ಲರನ್ನೂ ಬಲಪಡಿಸಿ, ಈ ಒಂದು ರಾತ್ರಿಯ ನಿದ್ರೆಯಲ್ಲೂ ಕೂಡ ನಮ್ಮನ್ನೆಲ್ಲರನ್ನೂ ನಿಮ್ಮ ಹಸ್ತದಿಂದ ಅಪ್ಪ ನಮ್ಮನ್ನ ಎಲ್ಲರನ್ನೂ ಮುಟ್ಟಿ ಆಶೀರ್ವದಿಸ್ಬೇಕೆಂದು ಪ್ರಾರ್ಥಿಸ್ತೇನೆ. ಈ ಒಂದು ಸಮಯದಲ್ಲಿ ಅಪ್ಪ ನಾವೆಲ್ಲರೂ ತಲೆಬಾಗಿ ನಿನ್ನ ಪಾದದಳೆಯಲ್ಲಿ ಬಂದು ಅಪ್ಪ ಈ ವಾಕ್ಯವನ್ನ ಕೇಳಿ ಅಪ್ಪ ಕುಳಿತು ಸಮಾಧಾನದಿಂದ ಅಪ್ಪ ನಾವು ಕೇಳಿ ಇದನ್ನ ನಂಗೆ ಅಪ್ಪ ನಾವು ಧ್ಯಾನ ಮಾಡಿಕೊಂಡು ಇರುವಂತೆ ನಮಗೆ ಹೆಚ್ಚಾದ ಜ್ಞಾನ ಬುದ್ಧಿ ವಿವೇಕವನ್ನ ಕೊಟ್ಟು ಅಪ್ಪ ನಮ್ಮನ್ನು ಆಶೀರ್ವದಿಸ್ಬೇಕೆಂದು ಬಲಪಡಿಸ್ಬೇಕೆಂದು ಪ್ರಾರ್ಥಿಸ್ತಾ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಮಗನೂ ರಕ್ಷಕನೂ ವಿಮೋಚಕನೂ ಆಗಿರುವ ನಮ್ಮ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇನೆ. ಆಮೇನ್.
ಎಲ್ಲ Thank you. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ನಮಸ್ತೆ. ಥ್ಯಾಂಕ್ ಯು. ಎಲ್ಲ ಬ್ರದರ್ ಸಿಸ್ಟರ್ ನಮಸ್ತೆ. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ ಸಿಸ್ಟರ್ ನಮಸ್ತೆ. ನಮಸ್ತೆ brothers and sisters. ಎಲ್ಲ Good night. ಬ್ರದರ್ಸ್ ಸಿಸ್ಟರ್ ನಮಸ್ತೆ. ಎಲ್ಲ ಬ್ರದರ್ ಸಿಸ್ಟರ್ಗೆ ನಮಸ್ತೆ. ನಮಸ್ತೆ ಬ್ರದರ್. ನಮಸ್ತೆ ಬ್ರದರ್.